ನಮಸ್ತೆ. ಲಾಸ್ಟ್ ತರಗತಿಯಲ್ಲಿ ನಾವು ವಿಶೇಷವಾಗಿ ಕನ್ನಡ ನಾಡು ನುಡಿ ಮತ್ತು ವ್ಯಾಕರಣ ಎಂಬ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಪರಿಚಯ ಮಾಡಿಕೊಂಡಿದ್ದೀವಿ. ಅದರಲ್ಲಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯ ಮಹತ್ವ ಮತ್ತು ಅದರ ಪ್ರಾಮುಖ್ಯತೆ ಜೊತೆಗೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಪತ್ರಿಕೆಗಳು ಬರ್ತವೆ ಆ ಪತ್ರಿಕೆಗಳ ಕುರಿತು ಸಾಮಾನ್ಯ ಪರಿಚಯ ಮಾಡ್ಕೊಂಡಿದ್ದೀವಿ. ವಿಶೇಷವಾಗಿ ಅದರಲ್ಲಿ ನಾವು 3 ಪತ್ರಿಕೆಗಳ ಬಗ್ಗೆ ಡೀಟೇಲ್ ಆಗಿ ನೋಡಿದ್ವಿ. ಯಾವ ಪತ್ರಿಕೆ ಆಗಿದ್ದು ಸರ್ ಅಂತ ಹೇಳಿದ್ರೆ ನಿಮಗೆಲ್ರಿಗೂ ಗೊತ್ತಿದೆ ಆಲ್ರೆಡಿ. ಯಾವ್ದು ಸರ್ ಅಂತ ಹೇಳಿದ್ರೆ ಸಾಮಾನ್ಯ ಕನ್ನಡ, ಕಡ್ಡಾಯ ಕನ್ನಡ ಮತ್ತು ಐಚ್ಛಿಕ ಕನ್ನಡ, ಈ ಪತ್ರಿಕೆಗಳ ಬಗ್ಗೆ ನಾವು ವಿವರವಾಗಿ ಡಿಸ್ಕಷನ್ ಮಾಡಿದ್ವಿ. ಈ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ಬೇಕಾಗಿರ್ತಕ್ಕಂಥ ಕಂಟೆಂಟ್ ಏನಿದೆಯಲ್ಲ ಆ ಕಂಟೆಂಟ್ ಈ ಪುಸ್ತಕದಲ್ಲಿ ಒಟ್ಟಾರೆಯಾಗಿ 59 ಅಧ್ಯಾಯಗಳಲ್ಲಿ ನಾವು ಕವರ್ ಮಾಡಿರ್ತಕ್ಕಂಥದ್ದು. ಆ 59 ಅಧ್ಯಾಯಗಳಿಗೆ ಸಂಬಂಧಪಟ್ಟಂತೆ ಒಂದು ಸಾಮಾನ್ಯ ಪರಿಚಯ ಪರಿವಿಡಿಯಲ್ಲಿ ಇಂದಿನ ತರಗತಿಯಲ್ಲಿ ನಾವು ಮಾಡ್ಕೊಳ್ಳೋಣ ಸರ್. ಓಕೆ, ಸೊ ಫಸ್ಟ್ ಈ ಪುಸ್ತಕ ಯಾವ್ದು ಸರ್ ಅಂತೇಳಿದ್ರೆ ಕನ್ನಡ ನಾಡು ನುಡಿ ಮತ್ತು ವ್ಯಾಕರಣ. ಇದು ನಿಮ್ಗೆ 3 ಪುಸ್ತಕಗಳಲ್ಲಿ ಸಿಗ್ತಕ್ಕಂಥದ್ದು. ಟೋಟಲ್ 3 ಬುಕ್ ಇದೆ ಇದರಲ್ಲಿ. ಸೊ ಆ 3 ಬುಕ್ ಯಾವ್ಯಾವಿದೆ ನೋಡ್ಕೊಳ್ಳಿ ಸರ್. 3 ಪುಸ್ತಕಗಳು ನಾವು ಇದು ಪುಸ್ತಕ 1, ನಾವು ಪುಸ್ತಕ 2, ನಾವು ಪುಸ್ತಕ 3, ಟೋಟಲ್ 3 ಬುಕ್ಸ್. ಈ 3 ಬುಕ್ಸಲ್ಲಿ ಇರ್ತಕ್ಕಂಥ ಕಂಟೆಂಟನ್ನು ನಾವು 7 ಪಾರ್ಟ್ 7 ಭಾಗದಲ್ಲಿ ಡಿವೈಡ್ ಮಾಡಿರ್ತಕ್ಕಂಥದ್ದು ನೆನಪಲ್ಲಿ ಇರಲಿ ಸರ್. ಕನ್ಫ್ಯೂಸ್ ಹೋಗ್ಬೇಡ್ರಿ. ಇದನ್ನು ನಾವು ಒಂದೇ ಪುಸ್ತಕದಲ್ಲಿ ಇಟ್ಟು 7 ಭಾಗ ಮಾಡ್ಬೋದಾಗಿತ್ತು. ಅಗೇನ್ ಈ 7 ಭಾಗ ಯಾವುದ್ರ ಬೇಸ್ ಮೇಲೆ ಮಾಡಿದ್ದೀವಿ ಸರ್ ಅಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಅದಕ್ಕೆ ಸಂಬಂಧಪಟ್ಟಂತೆ ಲಾಸ್ಟ್ ಕ್ಲಾಸಲ್ಲಿ ಪರಿಚಯದಲ್ಲಿ ನಾನು ಹೇಳಬೇಕಾದ್ರೆ ಇಲ್ಲಿ ತೋರಿಸಿದ್ದೆ ನಾನು ನಿಮಗೆ. ಇಲ್ಲಿದೆಯಲ್ಲ ಸಮಗ್ರ ವ್ಯಾಕರಣ ಅರೌಂಡ್ 40%, ಶಬ್ದ ಸಂಪತ್ತಿಂದ ಅರೌಂಡ್ 30%, ಸಾಹಿತ್ಯ ಚರಿತ್ರೆಯಿಂದ 15% ಪ್ರಶ್ನೆಗಳು, ಇನ್ನು ನಾಡು ನುಡಿಯ ಪರಿಚಯ, ಆಮೇಲೆ ಇತರ ವಿಷಯಗಳಲ್ಲಿ ಪ್ರಚಲಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಯ ಆಗಿತ್ತು. ಇವುಗಳ ಆಧಾರದ ಮೇಲೆ ನಾವೇನಂತ ಹೇಳಿದ್ರೆ ಆ 59 ಚಾಪ್ಟರ್ಗಳನ್ನು 7 ಪಾರ್ಟಲ್ಲಿ ಡಿವೈಡ್ ಮಾಡಿರ್ತಕ್ಕಂಥದ್ದು ನೆನಪಲ್ಲಿ ಇರಲಿ ಸರ್. ಓಕೆ, ಸೊ ಆ 7 ಪಾರ್ಟ್ ಯಾವ್ಯಾವಿದಾವೆ ಅನ್ನೋದ್ರ ಬಗ್ಗೆ ಇವಾಗ ಡೀಟೇಲಾಗಿ ನಾನು ನಿಮಗೆ ತೋರಿಸ್ತೀನಿ. ರೈಟ್, ಸೊ 7 ಪಾರ್ಟ್ಸ್. ಈ 7 ಪಾರ್ಟ್ಸಿಗೆ ಸಂಬಂಧಪಟ್ಟಂತೆ 59 ಚಾಪ್ಟರ್ಸ್ ಇರ್ತಕ್ಕಂಥದ್ದು. ಒಟ್ಟು 1033 ಪೇಜಸ್ ಈ ಬುಕ್ಕಲ್ಲಿ ಇರ್ತಕ್ಕಂಥದ್ದು ನೆನಪಲ್ಲಿ ಇಟ್ಕೊಳ್ರಿ ಸರ್. 1033 ಪುಟಗಳಿದ್ದಾವೆ ಟೋಟಲ್. ರೈಟ್, ಅಗೇನ್ ಹೇಳಿದ್ದೆ ನಾನು ನಿಮ್ಗೆ ಡೀಟೇಲಾಗಿ 2024 ಆದ ನಂತರ ಏನು ಕ್ವಶನ್ ಪೇಪರ್ ಏನು ಬದಲಾವಣೆ, ಫಾರ್ಮ್ಯಾಟ್ ಮತ್ತು ಜೊತೆಗೆ ಪ್ರಶ್ನೆಗಳ ಡಿಫಿಕಲ್ಟಿ ಲೆವೆಲನ್ನು ಹೈ ಆಗಿದ್ದಿಲ್ಲ, ಅದನ್ನು ಬೇಸ್ ಇಟ್ಕೊಂಡೇನಂತಿದ್ರೆ ಇಷ್ಟು ಪುಟಗಳಲ್ಲಿ ಈ ಎಲ್ಲ ಕಂಟೆಂಟನ್ನು ಕವರ್ ಮಾಡಿರ್ತಕ್ಕಂಥದ್ದು. ಓಕೆ, ಸೊ ನಾವು ಪುಸ್ತಕ 1ರಲ್ಲಿ ಏನಿದೆ ಸರ್ ಅಂತ ಹೇಳಿದ್ರೆ ಫಸ್ಟ್ ಪುಸ್ತಕ 1ರಲ್ಲಿ ನಮಗೆ 2 ಭಾಗಗಳು ಸಿಗ್ತಕ್ಕಂಥದ್ದು. ಮೊದಲನೇ ಭಾಗ ಯಾವುದಿದೆ ಸರ್ ಅಂದರೆ ಕನ್ನಡ ನಾಡು ನುಡಿಯ ಪರಿಚಯ. ಅರೌಂಡ್ 117 ಪೇಜ್ ಇರ್ತಕ್ಕಂಥದ್ದು ಯಾವುದು ಕನ್ನಡ ನಾಡು ನುಡಿಯ ಪರಿಚಯ. ಸೊ ಕನ್ನಡ ನಾಡು ನುಡಿಯ ಪರಿಚಯ ಯಾಕೆ ಮಾಡ್ಕೋಬೇಕು ಸರ್ ಅಂತ ಹೇಳಿದ್ರೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಅಗೇನ್ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಾನು ನಿಮ್ಗೆ, ಕರ್ನಾಟಕ ರಚನೆ ಆಗಿರೋದೆ ಕನ್ನಡ ಭಾಷೆಯ ಮೇಲೆ. ಸೊ ಈ ನಾಡಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಕನ್ನಡ ಭಾಷೆಯ ಮೇಲೆ ಗಮನವಿಟ್ಟು ನಾವೇನಂತ ಹೇಳಿದ್ರೆ ಕನ್ನಡ ನಾಡು ನುಡಿ ಮತ್ತು ಅದರ ಚರಿತ್ರೆ ಬಗ್ಗೆ ನೋಡ್ಕೋಬೇಕು ಸರ್. ಅರೌಂಡ್ 2500 ವರ್ಷಗಳ ಇತಿಹಾಸದ ಏನೇನು ಎಲ್ಲ ಆಗಿದೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಮತ್ತು ಕನ್ನಡ ನಾಡು, ಇಲ್ಲಿ 2 ಇದಾವೆ. ನಾಡು ಅಂತ ಹೇಳಿದ್ರೆ ಕರ್ನಾಟಕದ ಭೂಪ್ರದೇಶ ಬರ್ತಕ್ಕಂಥದ್ದು, ಕರ್ನಾಟಕ ರಾಜ್ಯ ಬರ್ತಕ್ಕಂಥದ್ದು. ನುಡಿ ಅಂತ ಹೇಳಿದ್ರೆ ಕನ್ನಡ ಭಾಷೆ ಬರ್ತಕ್ಕಂಥದ್ದು. ಸೊ ಕರ್ನಾಟಕ ರೈಟ್ ಮತ್ತು ಕನ್ನಡ ಇವೆರಡರ ಬಗ್ಗೆ, ಎರಡರ ಚರಿತ್ರೆ ಏನಿದೆಯಲ್ಲ ಈ ಚರಿತ್ರೆಯನ್ನು ಹತ್ರ 117 ಪುಟಗಳಲ್ಲಿ ಕವರ್ ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ಇದರಲ್ಲಿ ಫೋಕಸ್ ಇರ್ತಕ್ಕಂಥದ್ದು ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ನೆನಪಲ್ಲಿ ಇರಲಿ ಸರ್. ಉಳಿದಂತೆ ಇನ್ನು ಕನ್ನಡ ನಾಡು ನುಡಿ ಚರಿತ್ರೆ ಅನ್ನೋದು ಇತಿಹಾಸದ ಭಾಗ ಆಗಿಬಿಡುತ್ತೆ. ಆ ಇತಿಹಾಸದ ಭಾಗದಲ್ಲಿ ವಿಶೇಷವಾಗಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಕ್ವಶನಲ್ಲಿ ಏನು ಬಂದಿಲ್ಲ ಅದನ್ನು ಬೇಸ್ ಇಟ್ಕೊಂಡು ಯಾವುದಂತಂದರೆ ಈ ಪಾರ್ಟಲ್ಲಿ ಎಲ್ಲ ಮಾಹಿತಿಯನ್ನು ಆ್ಯಡ್ ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ಇದರಲ್ಲಿ ಎಷ್ಟು ಚಾಪ್ಟರ್ ಇದ್ದಾವೆ, ಯಾವ ಚಾಪ್ಟರ್ಲಿ ಏನೇನು ನಾವು ಏನೇನು ವಿಷಯಗಳು ತಿಳ್ಕೊತೀವಿ ಅದನ್ನು ಮುಂದಕ್ಕೆ ಡಿಸ್ಕಷನ್ ಮಾಡೋಣ. ಸದ್ಯಕ್ಕೆ ಅಂತಂದರೆ ಭಾಗ 1ರಲ್ಲಿ ನಾವು ಕನ್ನಡ ನಾಡು ನುಡಿ ಮತ್ತು ಅದರ ಚರಿತ್ರೆ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಸರ್. ಓಕೆ, ಅದಾದ ಮೇಲೆ ನಾವು ಹೋಗೋಣ ಸರ್ ಯಾವುದಂತಿದ್ರೆ ಭಾಗ 2. ನಾವು ಭಾಗ 2 ಅಂತಿದ್ರೆ ಇದು ಪುಸ್ತಕ 1ರಲ್ಲಿ ಇರ್ತಕ್ಕಂಥದ್ದು. ಯಾವುದು ಭಾಗ 2 ಕಂಪ್ಲೀಟ್ ಕನ್ನಡ ವ್ಯಾಕರಣ ಇಲ್ಲಿರ್ತಕ್ಕಂಥದ್ದು. ಸೊ ಇದರಲ್ಲಿ 2 ಇದಾವೆ ಸರ್. ಒಂದು ಏನಿದೆ ಸರ್ ಅಂತಿದ್ರೆ ಸಂಕ್ಷಿಪ್ತ, ರೈಟ್, ಇನ್ನೊಂದಿದೆ ಸಮಗ್ರ. 2 ಫಾರ್ಮೇಟಲ್ಲಿ ಇರ್ತಕ್ಕಂಥದ್ದು. ಸಂಕ್ಷಿಪ್ತ ರಿವಿಷನ್ ಫಾರ್ಮೇಟಿಗೆ ಬರ್ತಕ್ಕಂಥದ್ದು. ಸಮಗ್ರವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ನಮ್ಗೆ ವಿವರಣಾತ್ಮಕ ಏನಂತಾರೆ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ವಿವರಣಾತ್ಮಕವಾಗಿರ್ತಕ್ಕಂಥದ್ದು. ಸೊ 2 ಫಾರ್ಮೇಟಲ್ಲಿ ಏನಂತಂದರೆ ಗ್ರಾಮರ್ ಇರ್ತಕ್ಕಂಥದ್ದು. ಅರೌಂಡ್ 321 ಪೇಜಸ್ ಇರ್ತಕ್ಕಂಥದ್ದು. ಸೊ ಪುಸ್ತಕ 1 ಹತ್ರ ನಿಮ್ಗೆ ಏನಂದರೆ 450ಕ್ಕಿಂತ ಹೆಚ್ಚು ಪುಟಗಳಿಗೆ ಸಂಬಂಧಪಟ್ಟಂತೆ ಪುಸ್ತಕ 1ರಲ್ಲಿ ಇರ್ತಕ್ಕಂಥದ್ದು. ಸೊ ಪುಸ್ತಕ 1ರಲ್ಲಿ ಭಾಗ 2, ಭಾಗ 1 ಕನ್ನಡ ನಾಡು ನುಡಿಯ ಚರಿತ್ರೆ ಮತ್ತು ಭಾಗ 2ರಲ್ಲಿ ಕಂಪ್ಲೀಟ್ ವ್ಯಾಕರಣ ಇರ್ತಕ್ಕಂಥದ್ದು. ರೈಟ್, ಇದು ಆದಮೇಲೆ ನಾವು ಹೋಗೋಣ ಸರ್ ಯಾವುದಂತಂದರೆ ಪುಸ್ತಕ 2 ಸರ್. ನಾವು ಬುಕ್ 2 ಅಲ್ಲಿ ಏನೇನಿದೆ ಸರ್ ಅಂತಿದ್ರೆ ಫಸ್ಟ್ ಭಾಗ 3
ಛಂದಸ್ ಇರ್ತಕ್ಕಂಥದ್ದು ಪುಟ್ಟದಾಗಿ ಬಟ್ ಇಂಪಾರ್ಟೆಂಟ್ ಇದೆ. 39 ಪೇಜಸಲ್ಲಿ ಕಂಪ್ಲೀಟ್ ಛಂದಸ್ಸು ಬಗ್ಗೆ ಇರ್ತಕ್ಕಂಥದ್ದು. ಇನ್ನು ಭಾಗ 4 ಅಲಂಕಾರ ಮತ್ತು ಭಾರತೀಯ ಕಾವ್ಯ ಮೀಮಾಂಸೆ. ಸದ್ಯಕ್ಕೆ ಲಾಸ್ಟಲ್ಲಿ ಇದ್ರ ಬಗ್ಗೆ ಕ್ವಶನ್ ಬಂದಿತ್ತು, ಹಾಗಾಗಿ ಇದು ಅಡಿಷ್ನಲಿ ಆ್ಯಡ್ ಮಾಡಿದ್ದೀವಿ. ಇದರಲ್ಲಿ ನೆನಪಲ್ಲಿ ಇಟ್ಕೊಡ್ರಿ ಸರ್. ಅಲಂಕಾರಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿಂದ ಕ್ವಶನ್ ಅಂತ ಬರ್ತಿದೆ. ಜಸ್ಟ್ 21 ಪೇಜ್ ಇದೆ, ಜಸ್ಟ್ ಸಿಂಪಲ್ಲಾಗಿ. ಅದು ಆದ ನಂತರ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದಂದರೆ ಭಾಗ 5, ಇಲ್ಲಿ ಶಬ್ದ ಸಂಪತ್ತು 6 ಪದಕೋಶ. ಇದು ನಿಮ್ಗೆ ಹತ್ರ 276 ಪುಟಗಳಲ್ಲಿ ಕವರ್ ಮಾಡಿರ್ತಕ್ಕಂಥದ್ದು. ಅಗೇನ್ ನಾವು ಲಾಸ್ಟ್ ಕ್ಲಾಸಲ್ಲಿ ವಿಶೇಷವಾಗಿ ಸಾಮಾನ್ಯ ಕನ್ನಡ ಪತ್ರಿಕೆಗೆ ಸಂಬಂಧಪಟ್ಟಂತೆ ನಮಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ನಾವು ನೋಡ್ಕೊಂಡಿದ್ದೀವಿ. ಆ ಸಾಮಾನ್ಯ ಕನ್ನಡ ಪತ್ರಿಕೆಗೆ ಸಂಬಂಧಪಟ್ಟಂತೆ ಅರೌಂಡ್ ಏನಂತಿದ್ರೆ 30% ಕ್ವಶನ್ಸ್ ಏನಿದಾವಲ್ಲ ಯಾವುದರಿಂದ ಬರ್ತಿದ್ದು ಸರ್ ಅಂತಿದ್ರೆ ಶಬ್ದ ಸಂಪತ್ತೊಂದು. 40% ಕ್ವಶನ್ಸ್ ಎಲ್ಲಿಂದ ಬರ್ತಿದ್ರೆ ವ್ಯಾಕರಣದಿಂದ. ಇವು ಎರಡೇ ಭಾಗಗಳು, ಭಾಗ 2 ಮತ್ತು ಭಾಗ 5 ಇವು ಬಹಳ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು. ಉಳಿದಂತೆ ಛಂದಸ್ಸು, ಅಲಂಕಾರ ಮತ್ತು ವ್ಯಾಕರಣ ಇವೆಲ್ಲ ಸೇಮ್ ವ್ಯಾಕರಣದ ಪಾಠ ಆಗಿರ್ತಕ್ಕಂಥದ್ದು. ಸೊ ಜನರಲಾಗಿ ಗೊತ್ತಿರಲಿ ಸರ್ ಇದು, ರೈಟ್. ಸೊ ಟೋಟಲ್ 5 ಪಾರ್ಟ್ ಇರ್ತಕ್ಕಂಥದ್ದು. ಇನ್ನು ನಾವು ಹೋಗೋಣ ಸರ್ ಯಾವುದಂತಿದ್ರೆ ಪುಸ್ತಕ 3 ಸರ್. ಇವಾಗ 2 ಬುಕ್ಗಳು ಕಂಪ್ಲೀಟ್ ಆದವು. ಪುಸ್ತಕ 3ಯಲ್ಲಿ ಭಾಗ 6 ಏನಿದೆ ಇದರಲ್ಲಿ ಯಾವುದ್ರ ಬಗ್ಗೆ ವಿಶೇಷವಾಗಿ ಕನ್ನಡ ಸಾಹಿತ್ಯ ಚರಿತ್ರೆ ಸಂಕ್ಷಿಪ್ತವಾಗಿ 162 ಪುಟಗಳಲ್ಲಿ. ಸಮಗ್ರ ಅಂತ ನಾ ಹೇಳಲ್ಲ, ಸಂಕ್ಷಿಪ್ತವಾಗಿ ಎಕ್ಸಾಮ್ ದೃಷ್ಟಿಯಿಂದ ಎಷ್ಟು ಬೇಕೋ ಅಷ್ಟನ್ನು ನಾವು ಕಂಪ್ಲೀಟಾಗಿ ವಚನ ಯಾವುದು ಶಾಸನ ಸಾಹಿತ್ಯದಿಂದ ಹಿಡಿದು ಅಪ್ ಟು ರೈಟ್ ನಾವು ಇದುವರೆಗೆ ಏನೇನು ನಡೀತಾ ಇದೆ ಅದನ್ನೆಲ್ಲವನ್ನು ಸೀಕ್ವೆನ್ಸ್ ಆರ್ಡರ್ಲಿ ಅಂದರೆ ಒಂದು ಸಿಸ್ಟಮೆಟಿಕ್ ವೇಯಲ್ಲಿ ಪ್ರಾಪರ್ ವೇಯಲ್ಲಿ ಅದನ್ನು ಕವರ್ ಮಾಡಿರ್ತಕ್ಕಂಥದ್ದು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು, ರೈಟ್. 162 ಪೇಜ್ ಇದೆ, ಅದನ್ನು ನೋಡಿಕೊಡ್ರಿ ಒಂದು ಸರಿ ಡೀಟೇಲಾಗಿ ನಾವು ಅಲ್ಲಿ ಅಧ್ಯಯನ ಮಾಡೋಣ ಏನೇನಿದೆ ಅಂತೇಳಿ. ಅದಾದಮೇಲೆ ಭಾಗ ಯಾವುದಿದೆ ಸರ್ ಅಂದರೆ 7. ನಾವು ಭಾಗ 7ರಲ್ಲಿ ಕನ್ನಡ ನಾಡುನುಡಿಗೆ ಸಂಬಂಧಪಟ್ಟಂತೆ ಇತರೆ ವಿಷಯಗಳು ಮಿಸ್ಲಿನಿಯಸ್ ಅಂತ ಕರಿತೀವಲ್ಲ, ವಿಶೇಷವಾಗಿ ಕನ್ನಡ ನಾಡುನುಡಿಗೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸಲ್ಲಿ ಇರ್ತಕ್ಕಂಥ ಕೆಲವೊಂದು ವಿಷಯಗಳೇನಿದೆಯಲ್ಲ ಅದನ್ನು ನಾವು ಅರೌಂಡ್ 55 ಪುಟಗಳಲ್ಲಿ ಕವರ್ ಮಾಡಿರ್ತಕ್ಕಂಥದ್ದು. ಇದು ಬುಕ್ಕ 3ಯಲ್ಲಿ ಇರ್ತಕ್ಕಂಥದ್ದು. ಸೊ ಓವರಾಲ್ ಪುಸ್ತಕ 1ರಲ್ಲಿ ನಮ್ಗೆ 2 ಭಾಗಗಳಿರ್ತಕ್ಕಂಥದ್ದು, ಕನ್ನಡ ನಾಡುನುಡಿಯ ಚರಿತ್ರೆ, ಅದಾದಮೇಲೆ ಸಮಗ್ರ ಕನ್ನಡ ವ್ಯಾಕರಣ. ಇನ್ನು ಪುಸ್ತಕ 2ರಲ್ಲಿ ಛಂದಸ್ಸು, ಅಲಂಕಾರ ಮತ್ತು ಶಬ್ದ ಸಂಪತ್ತು, ಈ ಮೂರನ್ನು ಪುಸ್ತಕ 2 ಬುಕ್ 2ರಲ್ಲಿ ಕವರ್ ಮಾಡಿರ್ತಕ್ಕಂಥದ್ದು. ಇನ್ನು ಪುಸ್ತಕ 3 ಏನಿದೆಯಲ್ಲ ಇದರಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ಸಂಕ್ಷಿಪ್ತವಾಗಿರ್ತಕ್ಕಂಥದ್ದು, ಜೊತೆಗೆ ಕೆಲವು ಮಿಸ್ಲಿನಿಯಸ್ ಪಾಯಿಂಟ್ಸ್ ಇದೆಯಲ್ಲ ಅದನ್ನು ನಾವು ಪುಸ್ತಕ 3ಯಲ್ಲಿ ಕವರ್ ಮಾಡ್ತಕ್ಕಂಥದ್ದು. ಸೊ ಟೋಟಲ್ 3 ಬುಕ್ಕಲ್ಲಿ ಓವರಾಲ್ ಸಾಮಾನ್ಯ ಕನ್ನಡ ಪತ್ರಿಕೆ ಕಂಪ್ಲೀಟ್ ಸಿಲೆಬಸ್, ಕಡ್ಡಾಯ ಕನ್ನಡ ಪತ್ರಿಕೆ ಕಂಪ್ಲೀಟಾಗಿ ಅಡಿಷ್ನಲಿ ನಾನು ಎಸ್ಸೆ ರೈಟಿಂಗು, ಲೆಟರ್ ರೈಟಿಂಗ್ ಇದರ ಬೇಸ್ ಮೇಲೆ ಇವು ಬಂದರೆ ಅದು ಆಟೋಮೆಟಿಕ್ಕಾಗಿ ಬರ್ತಕ್ಕಂಥದ್ದು. ಇನ್ನು ಐಚ್ಛಿಕ ಕನ್ನಡ ಏನಿತ್ತಲ್ಲ, ಐಚ್ಛಿಕ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಒಂದು 1033 ಪೇಜಸಲ್ಲಿ ಇರ್ತಕ್ಕಂಥ ಈ ಬುಕ್ ಏನಿದೆಯಲ್ಲ ನಿಮಗೊಂದು ರೋಡ್ ಮ್ಯಾಪ್ ಕೊಡ್ತದೆ ಪ್ರಾಪರ್ ವೇಲಿ. ಅರೌಂಡ್ 70% ಸಿಲೆಬಸ್ ಕವರ್ ಮಾಡಿ ಕೊಡ್ತದೆ. ಒಂದೇ ಒಂದು ಐಚ್ಛಿಕ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಏನು ಕವರ್ ಆಗಿಲ್ಲ ಸರ್ ಅಂತಂದರೆ ಪ್ರಾಪರಾಗಿ ಕೃತಿಗಳ ಪರಿಚಯ, ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಸಾಹಿತ್ಯ ಮತ್ತು ಸಾಹಿತ್ಯಗಾರ ಲೇಖಕರು ಏನು ಸಾಹಿತಿಗಳಿಂದ ಅವ್ರ ಬಗ್ಗೆ ಪ್ರಾಪರಾಗಿ ಇರ್ತಕ್ಕಂಥದ್ದು ಮಾಹಿತಿ. ಬಟ್ ಅವ್ರು ಬರೆದಿರ್ತಕ್ಕಂಥ ಸ್ಪೆಸಿಫಿಕ್ ಪುಸ್ತಕ, ಆ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ವಿವರವಾದ ಮಾಹಿತಿ ನಮಗೆ ಎಲ್ಲಿ ಸಿಗುತ್ತೆ ಅಂದರೆ ಐಚ್ಛಿಕ ಕನ್ನಡದ ಸಿಲೆಬಸ್ಸಲ್ಲಿ ಸಿಗ್ತದೆ. ಅದನ್ನೊಂದು ಹೊರತುಪಡಿಸಿ ಅರೌಂಡ್ 70% ಏನು ಸಿಲೆಬಸ್ ಏನಿದಿಲ್ಲ ಅದು ಇದರಲ್ಲಿ ಕವರ್ ಆಗಿರುತ್ತೆ. ಸೊ ಓವರಾಲ್ ಆಗಿ ಗಮನದಲ್ಲಿ ಇಟ್ಕೊಡ್ರಿ 1033 ಪೇಜಸ್ ಏನಿದೆಯಲ್ಲ ಪ್ರಾಪರ್ ವೇಯಲ್ಲಿ ಆ 3 ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇಷ್ಟು 7 ಪಾರ್ಟಲ್ಲಿ ಎಲ್ಲವನ್ನು ಕವರ್ ಮಾಡಿರ್ತಕ್ಕಂಥದ್ದು. ಸೊ 7 ಭಾಗಗಳು ಟೋಟಲ್ ಎಷ್ಟಂದರೆ 59 ಚಾಪ್ಟರ್ ಇರ್ತಕ್ಕಂಥದ್ದು. ಆ ಒಂದೊಂದು ಚಾಪ್ಟರ್ ಪರಿಚಯ ನಾನು ನಿಮಗೆ ಇವಾಗ ಪ್ರಾಪರ್ ವೇಲಿ ಮಾಡಿಕೊಡ್ತೀನಿ. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೊತೀನಿ. ನಾವು ಇದರ ಜೊತೆಗೆ ಪುಸ್ತಕ 4 ಸರ್, ಇದು ಸಪ್ರೇಟ್ ಆಗಿರ್ತಕ್ಕಂಥದ್ದು, ರೈಟ್. ಇದು ಸೈಡ್ ಲೈನ್ಸ್ ಏನು ಇವಾಗ ಸಪೋಸ್ ಅಂದ್ಕೊಂಡ್ರೆ ಏನಂತಂದರೆ ಚಾಪ್ಟರ್ ನಂಬರ್ 1 ನಾವು ಕ್ಲಿಯರ್ ಮಾಡ್ಕೊಂಡಿವಿ. ನಾವು ಚಾಪ್ಟರ್ ನಂಬರ್ 1ಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಪ್ರಶ್ನೆಗಳು ಬರ್ಬೋದು ಅಂತೇಳಿ ಪ್ರಶ್ನೋತ್ತರ ಮಾಲಿಕೆ ಅದನ್ನು MCQs ಫಾರ್ಮೇಟಲ್ಲಿ ಸರ್, ರೈಟ್. ಅದು ಪುಸ್ತಕ 4 ಆಗಿರ್ತಕ್ಕಂಥದ್ದು, ಅದು ಎಡಿಷ್ನಲ್ ಇದೆ. ಮುಂದಕ್ಕೆ ನೋಡೋಣ, ಮುಂದಕ್ಕಂತಲ್ಲ ಚಾಪ್ಟರ್ ನಂಬರ್ 1 ಕಂಪ್ಲೀಟ್ ಆಗಿದೆ ಅಂದರೆ ಆ ಚಾಪ್ಟರ್ ನಂಬರ್ 1 ಮೇಲೆ ಯಾವ ಫಾರ್ಮೇಟಲ್ಲಿ ಕ್ವಶನ್ ಬರ್ಬೋದು ಅನ್ನೋದ್ರ ಬಗ್ಗೆ ನಾವು ಡೀಟೇಲಾಗಿ ಇದರಲ್ಲಿ ನಾನು ಇನ್ನೊಂದು ಪ್ಲೇ ಲಿಸ್ಟಲ್ಲಿ ನಿಮಗೆ ಅಂತ ಸಪ್ರೇಟಾಗಿ ಆ ಚಾಪ್ಟರ್ ಕಂಪ್ಲೀಟ್ ಆದ ತಕ್ಷಣವೇ MCQs ಮಾಡಿಸ್ತಕ್ಕಂಥದ್ದು. ಅದು ಪುಸ್ತಕ 4 ಇದು ಸಪ್ರೇಟಾಗಿರ್ತಕ್ಕಂಥದ್ದು. ಇನ್ನು ಪುಸ್ತಕ 5, ರೈಟ್. ಇದನ್ನು ವ್ಯಾವಹಾರಿಕ ಕನ್ನಡ, ಇದು ಇವಾಗೆಲ್ಲ ಲಾಸ್ಟಿಗೆ ಜನರಲಾಗಿ ಒಂದು 100-120 ಪೇಜಲ್ಲಿ ಆರಾಮಾಗಿ ನಿಮಗೆ ಅಂದರೆ ಇದನ್ನು ಕವರ್ ಮಾಡಿ ಕೊಡಬೇಕು. ಯಾವುದಂದರೆ ಕಡ್ಡಾಯ ಕನ್ನಡ ಪತ್ರಿಕೆಗೆ ಸಂಬಂಧಪಟ್ಟಂತೆ ಮಾತ್ರ. ಸದ್ಯಕ್ಕೆ ಇದರಲ್ಲಿ ಜಾಸ್ತಿ ಗಮನ ಹರಿಸೋಕ್ಕೆ ಹೋಗ್ಬಿಡ್ರಿ, ಅಷ್ಟು ಇಂಪಾರ್ಟೆಂಟ್ ಇಲ್ಲ ಸದ್ಯಕ್ಕೆ. ಅದು ನಮಗೇನಂತಂದರೆ MCQs ಇಂಪಾರ್ಟೆಂಟ್ ಆಗುತ್ತೆ. ನಾವು ಇದು ಪುಸ್ತಕ 4ರಲ್ಲಿ ಪ್ರಶ್ನೋತ್ತರ ಮಾಲಿಕೆಯಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ಆ್ಯಡ್ ಮಾಡಿ ನಾವು ಎಡಿಷ್ನಲಿ ಅದನ್ನು ನೋಡ್ಕೊಳ್ಳೋಮಂತ. ಸೊ ಇದು ಪುಸ್ತಕ ಯಾವುದು, ಕನ್ನಡ ನಾಡುನುಡಿ ಮತ್ತು
ಏನು ವ್ಯಾಕರಣ ಇತ್ತಲ್ಲ ಆ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ 3 ಪುಸ್ತಕಗಳು 7 ಭಾಗಗಳು ಒಟ್ಟು 59 ಅಧ್ಯಾಯಗಳು ಇರ್ತಕ್ಕಂಥದ್ದು. ರೈಟ್, ನಾವು ಈ 59 ಅಧ್ಯಾಯಗಳನ್ನೇ ನಾವು 7 ಭಾಗದಲ್ಲಿ 7 ಭಾಗಗಳನ್ನೇ 3 ಪುಸ್ತಕಗಳಲ್ಲಿ ಆ್ಯಡ್ ಮಾಡಿರ್ತಕ್ಕಂಥ ಅಷ್ಟು ಸಪ್ರೇಟಾಗಿ ಮತ್ತೇನಿಲ್ಲ. ಇಷ್ಟು ನೆನಪಲ್ಲಿ ಇಟ್ಕೊಡ್ರಿ ಸರ್. ನಾವು ಇದೆಲ್ಲ ಯಾವುದರ ಬೇಸ್ ಆದ ಮೇಲೆ ಈ ರೀತಿ ಡಿವೈಡ್ ಮಾಡಿರ್ತಕ್ಕಂಥ ಹೇಳಿದೆ ನಾನು ನಿಮ್ಗೆ ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಸ್ಪೆಷಲಿ 2024 ನಂತರ ಬಂದಿರತಕ್ಕಂತಹ ಪ್ರಶ್ನೆಗಳೇನಿದೆಲ್ಲ ಡಿಫಿಕಲ್ಟಿ ಲೆವೆಲ್ ಅದನ್ನು ಗಮನದಲ್ಲಿ ಇಟ್ಕೊಂಡು ಇಷ್ಟೆಲ್ಲ ಕಂಟೆಂಟನ್ನು ಇದರಲ್ಲಿ ಆ್ಯಡ್ ಮಾಡಿದ್ವಿ. ನಾವು ಈ ಪರಿವಿಡಿಯಲ್ಲಿ 59 ಚಾಪ್ಟರ್ ಇದೆಯಲ್ಲ, 59 ಚಾಪ್ಟರ್ ನಾವು ಡಿಟೇಲಾಗಿ ಸ್ಟಡಿ ಮಾಡೋಣ. ಅದು ಎಲ್ಲ ತರಗತಿಗಳು ಯೂಟ್ಯೂಬಲ್ಲಿ ನಿಮಗೆ ಅಂದರೆ ಅವೈಲೇಬಲ್ ಇರ್ತಕ್ಕಂಥದ್ದು ಇದೇ ಚಾನಲಲ್ಲಿ. ಸೊ ಯಾವ್ಯಾವುದು ಬುಕ್ಕದಲ್ಲಿ ಮಿಸ್ ಆಗಿದ್ದಲ್ಲ ಅದನ್ನು ಅಡಿಷ್ನಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿರ್ತೀನಿ. ಓಕೆ, ಸೊ ಐ ಹೋಪ್ ಕ್ಲಿಯರ್ ಆಗಿದೆ ಅನ್ಕೊತೀನಿ. ನಾವು ಬನ್ನಿ ಸರ್, ಯಾವುದಂತ ಇದ್ದರೆ ಪರಿವಿಡಿ, ಪುಸ್ತಕದ ಪರಿವಿಡಿ. ನೀವು ಇವಾಗ ಪುಸ್ತಕ ಓಪನ್ ಮಾಡಿದ ತಕ್ಷಣ ಜನರಲ್ಲಾಗಿ ನಿಮ್ಗೆ ಸಿಗ್ತಕ್ಕಂಥದ್ದು. ಸೊ ನಾವು ಏನು ಮಾಡೋಣ ಸರ್ ಅಂತಂದರೆ ಒಂದೊಂದು ಭಾಗ ಏನಿದೆಯಲ್ಲ, ಸೊ ಒಂದೊಂದು ಭಾಗಗಳಿಗೆ ಸಂಬಂಧಪಟ್ಟಂತೆ ನೋಡೋಣ ಸರ್. ರೈಟ್, ನಾವು ಬನ್ನಿ ಸರ್, ಯಾವುದೈತಂದರೆ ಇಲ್ಲಿ ಆ ಕಡೆ ಹೋಯ್ತಿದ್ದು. ಓಕೆ ಸರ್, ಫೈನ್, ಇಲ್ಲಿ ಕ್ಲಿಯರ್ ಕಾಣ್ತಾ ಇದೆಯಲ್ಲ. ಓಕೆ ಸರ್, ಫೈನ್. ನಾವು ಬರ್ರಿ ಸರ್, ಪುಸ್ತಕ 1, ಪುಸ್ತಕ 1, ಪುಸ್ತಕ 2, ಪುಸ್ತಕ 3 ಇದೆ ಅಂದರೆ ಕ್ಲಿಯರ್ ಆಗಿದೆ ನಿಮಗೆ. ರೈಟ್, ಅದರಲ್ಲಿ ಏನಿದೆ ನಾವು ಆ 7 ಪಾರ್ಟ್ ಇದೆಯಲ್ಲ, ಆ 7 ಪಾರ್ಟ್ ಮೇಲೆ ಗಮನ ಹರಿಸೋಣ ಸರ್. ನಮ್ಮ ಏನು ಅದು ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ರೈಟ್, ನಾವು ಭಾಗ 1 ಕನ್ನಡ ನಾಡು ಮತ್ತು ನುಡಿಯ ಪರಿಚಯ ಹಾಕ್ಕೊಡ್ರಿ ಸರ್ ಇಲ್ಲಿ. ರೈಟ್, ನಾವು ಇದರ ಉದ್ದೇಶ ಏನಿದೆ ಆಡಿ ನಿಮಗೆ ಗೊತ್ತಾಗಿರುತ್ತೆ. ಕರ್ನಾಟಕ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಐತಿಹಾಸಿಕ ಮತ್ತು ಭೌಗೋಳಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳೋದು. ಕರ್ನಾಟಕದ ಒಂದು ಸಮಗ್ರ ಚಿತ್ರಣ ನಮಗೆ ಸಿಗಬೇಕು, ಜೊತೆಗೆ ಕನ್ನಡ ಭಾಷೆಯ ಐತಿಹಾಸಿಕ ಹಿನ್ನೆಲೆ ನಮಗೆ ಪ್ರಾಪರಾಗಿ ಅರ್ಥ ಆಗಬೇಕಾಗಿತ್ತಂದರೆ ನಾವು ಏನೆಲ್ಲ ಓದಬೇಕಂದ್ರೆ ಗೊತ್ತಿರಬೇಕು. ರೈಟ್, ಸೊ ಫಸ್ಟ್ ಚಾಪ್ಟರ್ ಕರ್ನಾಟಕದ ಪರಿಚಯ ಇರ್ತಕ್ಕಂಥದ್ದು, ಭೌಗೋಳಿಕ ಲಕ್ಷಣ, ಆಡಳಿತಾತ್ಮಕ ವಿಭಾಗಗಳು, ಸಂಸ್ಕೃತಿ ಮತ್ತು ಜನಜೀವನದ ಸ್ಥೂಲ ಸಮೀಕ್ಷೆ. ಜನರಲ್ಲಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಭಾಷೆಯನ್ನು ಗಮನದಲ್ಲಿ ಇಟ್ಕೊಂಡು ಕರ್ನಾಟಕದ ಸಾಮಾನ್ಯ ಪರಿಚಯ ನಾವು ಅಧ್ಯಾಯ 1ರಲ್ಲಿ ಇದು ಜನರಲ್ ಇಂಡಿಕೇಶನ್ ಬೇಕೇ ಬೇಕು. ನಾವು ಯಾವುದ್ರ ಬಗ್ಗೆ ಕನ್ನಡ ನಾಡು ಮತ್ತು ನುಡಿಯ ಬಗ್ಗೆ ಪರಿಚಯ ಮಾಡ್ಕೊಳಕತ್ತೀವಿ ಅಂತಂದರೆ ಕನ್ನಡದ ಬಗ್ಗೆ ಒಂದು ಸಾಮಾನ್ಯ ಪರಿಚಯ ಎಷ್ಟು ಬೇಕಷ್ಟೇ 16 ಪುಟಗಳಲ್ಲಿ ಕವರ್ ಮಾಡಿರ್ತಕ್ಕಂಥದ್ದು. ನಾವು ಇದು ಕಂಪ್ಲೀಟ್ ಆದಮೇಲೆ ನಾವು ಚಾಪ್ಟರ್ ನಂಬರ್ 2 ಹೋಗೋಣ. ಚಾಪ್ಟರ್ ನಂಬರ್ 2ಅಲ್ಲಿ ಕನ್ನಡ ನಾಡಿನ ಉದಯ ಮತ್ತು ಏಕೀಕರಣ ಚಳವಳಿ, ಅದರಲ್ಲಿ ವಿಶೇಷವಾಗಿ ಪ್ರಮುಖ ಹಂತಗಳು, ಪ್ರಮುಖ ಸಮಿತಿಗಳು. ಈ ಸಮಿತಿಗಳ ಬಗ್ಗೆ ಆಲ್ರೆಡಿ ಕ್ವಶನ್ ಆಗಿದೆ. ಪ್ರಮುಖ ಹೋರಾಟಗಾರರು ಮತ್ತು ಅವರು ಹೊರಡಿಸಿರ್ತಕ್ಕ ಪ್ರಮುಖ ಪತ್ರಿಕೆಗಳು, ಜೊತೆಗೆ ಅಂತಂದರೆ ಅವ್ರು ಬರೆದಂಥ ಪುಸ್ತಕಗಳ ಬಗ್ಗೆ ಕ್ವಶನ್ ಆಗಿದೆ. ಅಗೇನ್ ಅವ್ರ ಸಾಧನೆಗಳು. ರೈಟ್, ಇದನ್ನು ಯಾಕೆ ಮಾಡಿದ್ದೀವಿ ಸರ್ ಅಂತಂದರೆ ಫಸ್ಟ್ ಕರ್ನಾಟಕದ ಪರಿಚಯ ಆದಮೇಲೆ ಕನ್ನಡ ನಾಡಿನ ಉದಯ ಮತ್ತು ಏಕೀಕರಣ ಚಳವಳಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ವಿಶೇಷವಾಗಿ ಅಗೇನ್ ಕರ್ನಾಟಕ ರಚನೆ ಆಗಿರೋದೇ ಕನ್ನಡ ಭಾಷೆ ಮೇಲೆ. ಕನ್ನಡ ಭಾಷೆ ಇರಲಿಲ್ಲ ಅಂತಂದರೆ ಕರ್ನಾಟಕ ಇರ್ತಿರಲಿಲ್ಲ. ಅಗೇನ್ ಈ ಚಾಪ್ಟರ್ ಮೇಲೆ ಕ್ವಶನ್ಸ್ ಆಗಿದ್ದಾವೆ. ಈ ವರ್ಷ ಬರದೇ ಅಂದರೆ ಈ ವರ್ಷದಲ್ಲಿ ಒಂದು 3-4 ನೋಟಿಫಿಕೇಶನ್ ಆಗಿ 3-4 ಕಡೆ ನಮಗೆ ಕನ್ನಡ ಪತ್ರಿಕೆ ಸಿಗ್ತಾಯಿದೆ ಅಂತಂದರೆ ಒಂದರಲ್ಲಿ ಇದರಿಂದ ಕ್ವಶನ್ ಬರದೇ ಇರಬಹುದು, ಆದರೆ 2-3 ಪತ್ರಿಕೆಗಳಲ್ಲಿ ನೆಕ್ಸ್ಟ್ ಕ್ವಶನ್ ಬರ್ತಕ್ಕಂಥದ್ದು. ಸೊ ಪ್ರತಿಯೊಂದು ಚಾಪ್ಟರ್ ಏನು ಇದರಲ್ಲಿ ಆ್ಯಡ್ ಮಾಡಿದಾವಲ್ಲ ಅವೆಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ಬೇಸ್ ಇಟ್ಕೊಂಡೆ. ಮತ್ತು ಯಾವುದಾದ್ರು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಬೇಸ್ ಆದಮೇಲೆ ನಮ್ಗೆ ಅನಿಸ್ಬೋದು ಇದು ನೆಕ್ಸ್ಟ್ ಈ ಚಾಪ್ಟರ್ ಆ್ಯಡ್ ಮಾಡಿದರೆ ಇದರಿಂದ ಕ್ವಶನ್ ಬರಬಹುದು ಸಾಧ್ಯತೆ ಇದೆ ಅಂತ ಅದನ್ನು ಕೂಡ ಆ್ಯಡ್ ಮಾಡಿದ್ದೀವಿ. ರೈಟ್, ಈ ಬೇಸಲ್ಲಿ ನನ್ನ ನೆನಪಿಟ್ಕೊಡ್ರಿ. ರೈಟ್, ಓವರಾಲ್ ಆಗಿ ಇಲ್ಲಿ ಕರ್ನಾಟಕ ಏಕೀಕರಣ ಚಳವಳಿ ಮತ್ತು ಕರ್ನಾಟಕ ಏಕೀಕರಣ ಹೆಂಗಾಯಿತು ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ, ಅದಾದ ನಂತರ 1956ರಲ್ಲಿ ಏನು ಕರ್ನಾಟಕ ಭಾಷೆಗಳಾದರ ಮೇಲೆ ರಾಜ್ಯಗಳ ರಚನೆ ಆಗ್ತಾವಲ್ಲ, ಹಂಗೆ ಕರ್ನಾಟಕ ರಚನೆ ಆದಮೇಲೆ ರೈಟ್ ನಾವು 31 ಜಿಲ್ಲೆಗಳೇನು ರಚನೆ ಆಗಿದೆ ಅಲ್ಲಿವರೆಗೆ ಎಲ್ಲ ಹೋಲ್ ಜರ್ನಿ ಏನಿದೆಯಲ್ಲ ಆ ಜರ್ನಿನ ನಾವು ಕನ್ನಡ ನಾಡಿನ ಉದಯ ಮತ್ತು ಏಕೀಕರಣ ಚಳವಳಿಯಲ್ಲಿ ಡೀಟೇಲಾಗಿ ನೋಡ್ಕೊಳ್ಳೋಣ ಸರ್. ರೈಟ್, ನಾವು ಈ 2 ಅಧ್ಯಾಯ ನಾವು ಸ್ಟಡಿ ಮಾಡಿದಾದಮೇಲೆ ನಮಗೆ ಪ್ರಾಪರ್ ವೇಯಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಂದು ಸಾಮಾನ್ಯ ಪರಿಚಯ ಸಿಕ್ಕತಕ್ಕಂಥದ್ದು ಸರ್. ಅದಾದಮೇಲೆ ನಾವು ಅಧ್ಯಯನ 3 ಚಾಪ್ಟರ್ ನಂಬರ್ 3ಗೆ ಹೋಗೋಣ. ಅಲ್ಲಿ ಕರ್ನಾಟಕದ ನಾಡಗೀತೆ, ಜಯ ಭಾರತ ಜನನೀಯ ತನುಜಾತೆ, ಕುವೆಂಪು ಅವರನ್ನು ಬರೆದಿದ್ದಾರಲ್ಲ. ಸೊ ಕರ್ನಾಟಕದ ನಾಡಗೀತೆಗೆ ಸಂಬಂಧಪಟ್ಟಂತೆ ಆ ನಾಡಗೀತೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಚರಣಗಳೇನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ವರ್ಡ್ ಅದರಲ್ಲಿ ಎಲ್ಲವನ್ನು ನಾವು ಡೀಟೇಲಾಗಿ ನೋಡ್ಕೋಬೇಕಾಗತ್ತೆ. ಅದ್ರ ಮೇಲೆ ಕ್ವಶನ್ ಬಂದಿದೆಯಾ ಸರ್ ಅಂತಂದರೆ ಮುಂದೆ ಕ್ವಶನ್ ಬರ್ತದೆ. ಮತ್ತು ಕರ್ನಾಟಕ ನಾಡಗೀತೆಗೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ ಏನೇನಿದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಯೋಜಕರು, ಅದಾದಮೇಲೆ ಪ್ರಮುಖ ಸಮಿತಿಗಳು, ಡ್ಯೂರೇಷನ್ ಎಷ್ಟಿದೆ, ಮತ್ತು ಕರ್ನಾಟಕ ನಾಡಗೀತೆಯಲ್ಲಿ ಯಾವ ಪದಗಳು ಯಾವುದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ, ಓವರಾಲ್ ಕರ್ನಾಟಕದ ಇತಿಹಾಸ, ಪ್ರಮುಖ ವ್ಯಕ್ತಿಗಳು, ಕರ್ನಾಟಕದ ಸಂಪನ್ಮೂಲ ಇವೆಲ್ಲವನ್ನು ವರ್ಣನೆ ಮಾಡಿರ್ತಕ್ಕದ್ದು. ಕರ್ನಾಟಕದ ನಾಡಗೀತೆ ನಮ್ಗೆ ಪ್ರಾಪರಾಗಿ ನಾವು ಅದನ್ನು ಸ್ವಲ್ಪ 1-2 ಗಂಟೆ ಟೈಮ್ ತೊಗೊಂಡು ಪ್ರತಿಯೊಂದು ವರ್ಡ್ ಮೇಲೆ ನಾವು ಫೋಕಸ್ ಮಾಡಿದರೆ ಸಮಗ್ರವಾಗಿ ಕರ್ನಾಟಕದ ಪರಿಚಯ ನಮಗೆ ಆಗ್ತಕ್ಕಂಥದ್ದು. ಸೊ ಅಧಿಕೃತವಾಗಿ ನಮ್ಮ ಕರ್ನಾಟಕದ ನಾಡಗೀತೆ ಜಯ ಭಾರತ ಜನನೀಯ ಜಾತಿನೇ ಇಲ್ಲ. ಸೊ ಈ ನಾಡಗೀತೆಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಒಂದು ಚಾಪ್ಟರ್ ಆ್ಯಡ್ ಮಾಡಿದ್ವಿ. ಇದ್ರ ಬಗ್ಗೆ ಡೀಟೇಲಾಗಿ ನೋಡೋಣ. ನಾವು ಕ್ವಶನ್ ನೇರವಾಗಿ ಇಲ್ಲಿಂದ ಬರ್ತಾ ಸರ್ ಬರಬಹುದು, ಬರದೇನೆ ಇರಬಹುದು. ಆದರೆ
ನಾಡಗೀತೆಯಲ್ಲಿ ಇರ್ತಕ್ಕಂತಹ ವಿಷಯಗಳೇನಿದೆಯಲ್ಲ ಆ ವಿಷಯಗಳನ್ನು ಬೇಸ್ ಇಟ್ಕೊಂಡು ಕ್ವಶನ್ ಖಂಡಿತ ಬಂದೇ ಬರ್ತದೆ. ಸೊ ಹಾಗಾಗಿ ಕರ್ನಾಟಕದ ಸಾಮಾನ್ಯ ಪರಿಚಯ, ಕರ್ನಾಟಕ ಏಕೀಕರಣ ಮತ್ತು ಕರ್ನಾಟಕದ ಉದಯ ಇವನ್ನೆಲ್ಲ ನೋಡ್ಕೊಂಡಾದ್ಮೇಲೆ ನಾವು ಕರ್ನಾಟಕದ ನಾಡಗೀತೆ ಬಗ್ಗೆ ಪ್ರಾಪರ್ ವೇಲಿ ಚಾಪ್ಟರ್ ನಂಬರ್ 3ಯಲ್ಲಿ ನೋಡ್ಕೊಳ್ಳೋಣ ಸರ್. ಇಷ್ಟು ಈ 3 ಚಾಪ್ಟರ್ ಆದಮೇಲೆ ನಮಗೆ ಒಂದು ಕ್ಲಿಯರ್ ಕಟ್ ಚಿತ್ರಣ ಸಿಗುತ್ತೆ ನಮ್ಮಲ್ಲಿ. ಏನಂತಂದರೆ ಕರ್ನಾಟಕ ಹೇಗೆ, ಕನ್ನಡ ಭಾಷೆ ಏನು, ಅದರ ಮಹತ್ವ ಏನು, ಇವತ್ತು ನಾವಿದ್ದೀವಿ ಕರ್ನಾಟಕದಲ್ಲಿ ಅಂದರೆ ಎಷ್ಟು ಇಂಪಾರ್ಟೆಂಟ್ ಇದೆ ಕನ್ನಡ ಭಾಷೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಅದರ ಮೇಲೆ ಅದರ ಬೇಸ್ ಮೇಲೆ ಕರ್ನಾಟಕದ ನಾಡಗೀತೆ ಅದ್ರ ಮೇಲೆ ನಮಗೆ ಒಂದು ಐಡಿಯಾ ಬಂದುಬಿಡುತ್ತೆ ಅಲ್ಲಿವರೆಗೆ, ರೈಟ್. ಅದಾದ ಮೇಲೆ ನಾವು ಸ್ವಲ್ಪ ಇವಾಗ ಭಾಷೆಯ ಮೇಲೆ ಹೋಗೋಣ ಸರ್. ಅಂತಿದ್ರೆ ನಮ್ಮ ಮೂಲದ ಕನ್ನಡ ಭಾಷೆ ಬಗ್ಗೆ ನಾವು ಇಲ್ಲಿ ಮಹತ್ವ ಕೊಡಕತ್ತೀವಿ. ಇಲ್ಲಿಂದ ಕಂಟಿನ್ಯೂ ಇದ್ರ ಪಾರ್ಟನ್ನು ಮಾಡಿದರೆ ಅದು ಇತಿಹಾಸ ಪಾಠ ಆಗಿಬಿಡುತ್ತೆ. ನಮಗೆ ಇತಿಹಾಸ ಪಾಠ ಎಷ್ಟು ಬೇಕು ಅಷ್ಟೇ ಓಕೆ, ಬಟ್ ಮಹತ್ವ ಏನಿದೆ ನಮಗಲ್ಲಿ ಕನ್ನಡ ಭಾಷೆ ಬಗ್ಗೆ. ಸೊ ಈಗ ನಾವು ಇಲ್ಲಿ ಭಾಷೆಗೆ ಸಂಬಂಧಪಟ್ಟದೆ ಸ್ವಲ್ಪ ಟರ್ನ್ ಆಗ್ತೀವಿ. ನಾವು ಚಾಪ್ಟರ್ ನಂಬರ್ 4ಅಲ್ಲಿ ಏನು ನೋಡ್ತೀವಿ ಸರ್. ಚಾಪ್ಟರ್ ನಂಬರ್ 4ಅಲ್ಲಿ ನಾವು ವಿಶೇಷವಾಗಿ ಭಾರತೀಯ ಜ್ಞಾನ ಪರಂಪರೆ ವ್ಯಾಕರಣಶಾಸ್ತ್ರದ ಮಹತ್ವ. ಅಗೇನ್ ಕಂಪ್ಲೀಟ್ಲಿ ನಾವು ಕನ್ನಡ ಭಾಷೆಗೆ ಸಂಬಂಧ ಒಂದು ಭಾಷೆ ಇದೆ ಅಂದರೆ ಆ ಭಾಷೆಗೆ ಬಹಳ ಮುಖ್ಯ ಇರತಕ್ಕಂಥದ್ದು ವ್ಯಾಕರಣ, ರೈಟ್. ಲೈಕ್ ಇವಾಗ ನಾವು ಇದೀವಿ ಅಂತ ಹೇಳಿದ್ರೆ ಯಾವುದೇ ವ್ಯಕ್ತಿ ಅಂದರೆ ನಮ್ಮ ಅಪ್ಪ ಅಮ್ಮ ಇಂಪಾರ್ಟೆಂಟ್ ನಮಗೆ, ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್. ಅದರ ವಿಶೇಷವಾಗಿ ಅಮ್ಮ ಎಷ್ಟು ಇಂಪಾರ್ಟೆಂಟ್ ನಿಮಗೆ ಗೊತ್ತಿರ್ತದೆ, ರೈಟ್. ಹಂಗೆ ಒಂದು ಭಾಷೆಗೆ ತಾಯಿ ಯಾರು ಸರ್ ಅಂದರೆ ವ್ಯಾಕರಣ. ಸೊ ಆ ವ್ಯಾಕರಣ ಒಂದು ಭಾಷೆಗೆ ಸಂಬಂಧಪಟ್ಟಂತೆ ತಾಯಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು. ಹಂಗೆ ಆ ಭಾಷೆಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ವಿಶೇಷವಾಗಿ ಭಾರತ ಜ್ಞಾನ ಪರಂಪರೆ ಏನಿದೆ ಅದರಲ್ಲಿ ವ್ಯಾಕರಣ ಶಾಸ್ತ್ರದ ಮಹತ್ವ ಏನಿದೆ, ಈ ವ್ಯಾಕರಣ ಶಾಸ್ತ್ರವನ್ನು ಬೇಸಿಸ್ಕೊಂಡು ಸಂಸ್ಕೃತ ಆದಮೇಲೆ ಅದನ್ನು ಬೇಸಿಟ್ಕೊಂಡು ಹಲವಾರು ಭಾಷೆಗಳೇನಿದೆಯಲ್ಲ ಭಾರತದಲ್ಲಿ, ಅಲ್ಲಿ ವಿಶೇಷವಾಗಿ ದ್ರಾವಿಡ ಭಾಷೆಗಳಲ್ಲಿ ಅಂತಂದರೆ ವ್ಯಾಕರಣ ಶಾಸ್ತ್ರದ ಉದಯ ಆಗಿರ್ತಕ್ಕಂಥದ್ದು, ಪ್ರಾಪರ್ ವೇಲಿ ಒಂದು ಸಿಸ್ಟಮೆಟಿಕ್ ಅಧ್ಯಯನ ನಡೆದಿರ್ತಕ್ಕಂಥದ್ದು. ಅದರಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಭಾಷೆಯ ವಿಕಾಸ ಹೆಂಗಾಯಿತು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಈ ಜ್ಞಾನ ಪರಂಪರೆಯಲ್ಲಿ ಜನರಲಾಗಿ ನೋಡ್ಕೊಳ್ಳೋಣ ಸರ್. ಓಕೆ, ಇದು ಆದ ಮೇಲೆ ಅಧ್ಯಾಯ ನಂಬರ್ 5ರಲ್ಲಿ ಭಾಷೆಯ ಉಗಮ ಮತ್ತು ವಿಕಾಸ, ವಿಶೇಷವಾಗಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ. ಅದಕ್ಕಿಂತ ಮುಂಚೆ ನಾವು ಒಂದು ಭಾಷೆ ಹೆಂಗೆ ಉಗಮ ಆಗುತ್ತೆ ಮತ್ತು ಅದರ ವಿಕಾಸ ಹೆಂಗಾಯ್ತು ಅನ್ನೋದ್ರ ಬಗ್ಗೆ ನೋಡೋಣ ಸರ್, ರೈಟ್. ಇದು ಆದ ಮೇಲೆ ನಾವು ಚಾಪ್ಟರ್ ನಂಬರ್ 5 ಆಯಿತಾ. ನಾವು ಇವಾಗ ಚಾಪ್ಟರ್ ನಂಬರ್ 6ಅಲ್ಲಿ ಹೋಗೋಣ ಸರ್. ನಾವು ಚಾಪ್ಟರ್ ನಂಬರ್ 6ಅಲ್ಲಿ ಕನ್ನಡ ಭಾಷೆ ಐತಿಹಾಸಿಕ ಚರಿತ್ರೆ. ನಾವು ಚಾಪ್ಟರ್ ನಂಬರ್ 1, 2, 3 ಪ್ರಾಪರ್ ವೇಲಿ ಕರ್ನಾಟಕ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ. 4 ಜ್ಞಾನ ಪರಂಪರೆ, ಈ ಗ್ರಾಮರ್ ಹೆಂಗಾಗಿ ಬಂತು ಅನ್ನೋದ್ರ ಬಗ್ಗೆ. ಅದಾದ ಮೇಲೆ ನಾವು ಅಂತಂದರೆ ಭಾಷೆಯ ಉಗಮ ಮತ್ತು ವಿಕಾಸ ಏನಿದೆ, ಅದಾದ ಮೇಲೆ ನಾವು ನೋಡೋಣ ಕನ್ನಡ ಭಾಷೆಯ ಐತಿಹಾಸಿಕ ಚರಿತ್ರೆ. ಅದರಲ್ಲಿ ವಿಶೇಷವಾಗಿ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ, ಪ್ರೆಸೆಂಟ್ ಕಾಲಮಾನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಲಕ್ಷಣಗಳೇನಿದಾವೆ ಆಯಾ ಹಂತವಾಗಿ ನಾವು ನೋಡೋಣ ಐತಿಹಾಸಿಕ ಚರಿತ್ರೆ ಏನಿದೆ ಕನ್ನಡ ಭಾಷೆದ ಬಗ್ಗೆ, ರೈಟ್. ಅದಾದ ಮೇಲೆ ಚಾಪ್ಟರ್ ನಂಬರ್ 7ಅಲ್ಲಿ ದ್ರಾವಿಡ ಭಾಷೆಗಳು. ದ್ರಾವಿಡ ಭಾಷೆಗಳಿಗೆ ಸಂಬಂಧಪಟ್ಟಂತೆ ಬರೀ ಯಾವುದಂದರೆ ಕನ್ನಡ ಭಾಷೆ ದ್ರಾವಿಡ ಭಾಷೆ ಕುಟುಂಬ ವರ್ಗಕ್ಕೆ ಸೇರ್ಪಡೆಯಾಗಿದೆ, ಅದಕ್ಕೆ ಸೇರ್ಪಡಿದೆ. ಇವಾಗ ಬರೀ ಕನ್ನಡದ ಭಾಷೆ ಬಗ್ಗೆ ಕ್ವಶನ್ ಬರ್ತಾ ಇಲ್ಲ. ಕ್ವಶನ್ ಫ್ರೇಮ್ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ನಾನು ಹೇಳಿದ್ದೆ ನಿಮ್ಗೆ ಡಿಫಿಕಲ್ಟಿ ಲೆವೆಲ್ ಏನು ಬರ್ತದೆ. ಕಂಪ್ಲೀಟ್ ಒಂದು ಕ್ವಶನ್ನ 4 ಆಪ್ಷನ್ ಅಲ್ಲ, 4 ಹೇಳಿಕೆಗಳು, 4 ಹೇಳಿಕೆಗಳಲ್ಲಿ 4 ಆಪ್ಷನ್ ಕೆಳಗಡೆ ಆ 4 ಹೇಳಿಕೆಗಳಲ್ಲಿ ಒಂದು ಕನ್ನಡ ಭಾಷೆಗಿದ್ದರೆ ಉಳಿದಿರ್ತಕ್ಕಂಥ 3 ಹೇಳಿಕೆಗಳು ದ್ರಾವಿಡ ಭಾಷೆ ವರ್ಗಕ್ಕೆ ಸಂಬಂಧಪಟ್ಟಂತೆ ಆ್ಯಡ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾವು ದ್ರಾವಿಡ ಭಾಷೆ ಕುಟುಂಬದ ಬಗ್ಗೆ ಪ್ರಾಪರ್ ವೇಲಿ ಸ್ಟಡಿ ಮಾಡಬೇಕಾಗತ್ತೆ. ಅದರಲ್ಲಿ ಕನ್ನಡ ಒಂದು ದ್ರಾವಿಡ ಭಾಷೆಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದು, ರೈಟ್. ದ್ರಾವಿಡ ಭಾಷೆ ಕುಟುಂಬದ ಪರಿಚಯ, ಉಪಭಾಷೆಗಳು ಮತ್ತು ಕನ್ನಡ ಭಾಷೆಯ ಸ್ಥಾನಮಾನ ಏನಿದೆ ಅದನ್ನು ನಾವು ಡೀಟೇಲಾಗಿ ನೋಡೋಣ. ಇಲ್ಲೇ ನಿಮಗೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಏನಿದೆ ಅದರೆಲ್ಲ ಮಾಹಿತಿ ಇಲ್ಲಿ ನಿಮಗೆ ದ್ರಾವಿಡ ಭಾಷೆ ವರ್ಗದಲ್ಲಿ ಏನಿದೆ ಡೀಟೇಲಾಗಿ ಕೊಟ್ಟಿರ್ತೀನಿ ನಾನು, ಅಲ್ಲಿ ನೋಡ್ಕೊಳ್ಳಿ ಸರ್. ಓಕೆ, ನೋಡ್ಕೊಳ್ಳೋದಲ್ಲ ನಾನೇ ಖುದ್ದಾಗಿ ನಿಮಗೆ ಪ್ರಾಪರ್ ವೇಲಿ ಪರಿಚಯ ಮಾಡಿ ಈ ಪುಸ್ತಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಚಾಪ್ಟರ್ಗಳನ್ನೇ ಅಂತಂದರೆ ಡೀಟೇಲಾಗಿ ಹೇಳಿಸ್ತೀನಿ ಸರ್. ನೋ ವರಿ, ರೈಟ್. ನಾವು ಬರೀ ಸರ್ ಚಾಪ್ಟರ್ ನಂಬರ್ 8 ದ್ರಾವಿಡ ಭಾಷೆಗಳಾದಮೇಲೆ ನಾವು ಇವಾಗ ಕನ್ನಡ ನಾಡು ನುಡಿಗೆ ಪ್ರಮುಖ ರಾಜಮನೆತನಗಳ ಕೊಡುಗೆ. ಅಗೇನ್ ಸ್ವಲ್ಪ ಇತಿಹಾಸದ ಪರಿಚಯ ಆಗತ್ತೆ ಸರ್ ಇಲ್ಲಿ ನಮಗೆ. ಯಾಕೆ ಇತಿಹಾಸದ ಪರಿಚಯ ಆಗುತ್ತೆ ಅಂತ ಹೇಳಿದ್ರೆ ನಮಗೆ ಫಸ್ಟ್ ಕರ್ನಾಟಕ ನಾಡಿದ ಪ್ರಥಮ ಕನ್ನಡದ ಮನೆತನ ರಾಜವಂಶ ಕದಂಬರ್ ಸಿಗ್ತಕ್ಕಂಥದ್ದು ಅರೌಂಡ್ 3ನೇ ಶತಮಾನ 4ನೇ ಶತಮಾನದಲ್ಲಿ, ರೈಟ್. 350 4ನೇ ಶತಮಾನದಲ್ಲಿ. ಸೊ ಅಲ್ಲಿಂದ ಹಿಡಿದು ವಿಜಯನಗರ ಸಾಮ್ರಾಜ್ಯ, ಅದಾದಮೇಲೆ ಅಂತಂದರೆ ಅಪ್ ಟು ಇವಾಗ ರೈಟ್ ನಾವು ಲಾಸ್ಟ್ ಮೈಸೂರು ಒಡೆಯರ್ ಏನಿದ್ರೆ ಅಲ್ಲಿಂದೇನು ಸ್ವತಂತ್ರ ಬಂದಾದಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನಾವೇನು ಅಳವಡಿಸ್ಕೊಂಡಿವಲ್ಲ ಅಲ್ಲಿವರೆಗೆ ಜರ್ನಿ ಏನಿದೆಯಲ್ಲ ಕನ್ನಡ ನಾಡು ಮತ್ತು ನುಡಿಗೆ ಪ್ರಮುಖ ರಾಜಮನೆತನಗಳ ಕೊಡುಗೆ. ಇಲ್ಲಿ ಇತಿಹಾಸದ ಬಗ್ಗೆ ಎಲ್ಲ ವಿಶೇಷವಾಗಿ ಕದಂಬರಾಯಿತು, ಗಂಗರಾಯಿತು, ರಾಷ್ಟ್ರಕೂಟರಾಯಿತು, ಚಾಳುಕ್ಯರಾಯಿತು, ಹೊಯ್ಸಳರಾಯಿತು, ವಿಜಯನಗರ ಬೇರೆ ಬೇರೆ ಸಾಮ್ರಾಜ್ಯದ ಅವರವ್ರ ಕಾಲಘಟ್ಟದಲ್ಲಿ ಅವರು ಕನ್ನಡ ಭಾಷೆಗೆ ಏನು ಕೊಡುಗೆ ಕೊಟ್ಟರು, ರೈಟ್. ಅದರ ಮೇಲೆ ನಾವು ಫೋಕಸ್ ಮಾಡೋಣ. ಕ್ವಶನ್ಸ್ ಅಲ್ಲಿಂದ ಬರ್ತಾ ಇದ್ದಾವೆ, ನಾನು ಹೇಳಿದ್ದೀನಿ
ಅಪ್ ಟು 12 ಲೆವೆಲ್ವರೆಗೆ ನೆನಪಿರ್ಬೇಕು ನಿಮ್ಗೆ, ರೈಟ್. ಎಲ್ಲಿ ಹೇಳಿದ್ದೆ ನಾನು ನಿಮ್ಗೆ ಅಂತಿದ್ರೆ, ಇಷ್ಟೆಲ್ಲ ಯಾಕೆ ಹೇಳಕತ್ತೀನಿ ಸರ್ ಅಂತ ಹೇಳಿದ್ರೆ ಅಗತ್ಯ ಇದೆ ಚಾಪ್ಟರ್ದು, ರೈಟ್. ಎಲ್ಲಿತ್ತು ಸರ್ ಅದು, ಹೋಯ್ತಾ? ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿ ಹೇಳಿದ್ದೆ ನಾನು ನಿಮ್ಗೆ. ಈ ಕಡೆ ಹೋಗಿದೆ, ಐ ಥಿಂಕ್ ಮಿಸ್ ಆಗಿದೆ ಅನ್ಕೋತೀನಿ ಸರ್ ಅದು, ರೈಟ್. ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್ MCQs ಡಿಫಿಕಲ್ಟಿ ಲೆವೆಲ್ ನಿಮ್ಗೆ ಅರ್ಥ ಮಾಡಿಸ್ದೆ, ಇಲ್ಲಿ ಮಿಸ್ ಆಗಿದೆ ಅದು, ರೈಟ್. ನೋಡೋಣ ಸರ್ ಹೆಂಗೆ ಮಿಸ್ ಆಯ್ತು ಅದು ಗೊತ್ತಿಲ್ಲ. ಎನಿ ಹೌ ಇರಲಿ ಸರ್, ಬರ್ರಿ. ಇವಾಗ ಯಾಕೆ ಅದನ್ನು ಹೇಳ್ತಿದ್ದೆ, ಡಿಫಿಕಲ್ಟಿ ಲೆವೆಲ್ ಹೇಳಿದೆ ನಾವು. ಪ್ರಶ್ನೆಗಳು ಬರ್ತಕ್ಕಂಥ ಡಿಫಿಕಲ್ಟಿ ಲೆವೆಲ್ ಅಂತಂದರೆ ಅರೌಂಡ್ ನಮ್ಗೆ ಇವಾಗ ಪ್ರಿಪರೇಷನ್ 7 to 8 ಲೆವೆಲ್ವರೆಗೆ ಕ್ವಶನ್ಸ್ ಏನಿದಾವಲ್ಲ ಅದಕ್ಕೆ ನಾವು ಪ್ರಿಪೇರ್ ಆಗಬೇಕಾಗಿತ್ತು ಅಂತಂದರೆ ಪ್ರಾಪರ್ ವೇಲಿ ಎಲ್ಲವೂ ಗೊತ್ತಿರಬೇಕು ಸರ್ ನಿಮಗೆ, ಇನ್ಕ್ಲೂಡಿಂಗ್ ಮೀನ್ಸ್ ಆನ್ಸರ್ ರೈಟಿಂಗ್ವರೆಗೆ ಅಂತಂದರೆ ನಿಮ್ಗೆ ಎಡಿಷ್ನಲಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ, ವಿಶೇಷ ಕನ್ನಡ ನಾಡಿಗೆ ಸಂಬಂಧಪಟ್ಟಂತೆ, ಪ್ರಮುಖ ರಾಜಮನೆತಲ ಕ್ವಶನ್ ಡೈರೆಕ್ಟಾಗಿ ಕೇಳ್ಬೋದು ಸರ್. ಏನಂತಂದರೆ ಕನ್ನಡ ಭಾಷೆಗೆ ಪ್ರಮುಖ ರಾಜಮನೆತಲಗಳ ಕೊಡುಗೆಯನ್ನು ವಿವರವಾಗಿ ಬರೀರಿ ಅಂತ ಹೇಳಿದರೆ, ಪ್ರಮುಖವಾಗಿ ಅಲ್ಲಿ ಕದಂಬರಿಂದ ರೈಟ್ ನಾವು ಇಲ್ಲಿವರೆಗೆ ಎಲ್ಲರೂ ಬರಬೇಕು. ಪ್ರಮುಖ ಆಯಾ ಕಾಲಘಟ್ಟದಲ್ಲಿ ರಚನೆ ಆಗಿರ್ತಕ್ಕಂಥ ಪ್ರಮುಖ ಕೃತಿಗಳು, ಪುಸ್ತಕಗಳ ಪರಿಚಯ ನಮಗೆ ಆಗಬೇಕು. ಸೊ ಅದನ್ನೆಲ್ಲವನ್ನು ನಾನು ಅಂತಂದರೆ ಡಿಟೇಲಾಗಿ ಕವರ್ ಮಾಡಿದ್ದೀನಿ ಇಲ್ಲಿ. ಎಡಿಷ್ನಲ್ ನೀವು ಅದನ್ನು ಇತಿಹಾಸದಲ್ಲಿ ನೋಡ್ಕೊಡ್ರಿ. ಬಟ್ ಸದ್ಯಕ್ಕೆ ಕನ್ನಡ ಭಾಷೆಗೆ ಸಂಬಂಧಪಟ್ಟದೆ ಪ್ರಮುಖ ರಾಜಮನೆತಲಗಳ ಕೊಡುಗೆ ಏನಿದೆ ಅದರ ಬಗ್ಗೆ ನಾವು ಚಾಪ್ಟರ್ ನಂಬರ್ 8ರಲ್ಲಿ ನೋಡೋಣ ಸರ್. ಓಕೆ. ಸೊ ಅದಾದ ಮೇಲೆ ನಾವು ಚಾಪ್ಟರ್ ನಂಬರ್ ಯಾವುದು ಸರ್ ಅಂತಿದ್ರೆ 9 ಅಧ್ಯಾಯ 9ಕ್ಕೆ ಹೋಗೋಣ. ಅಲ್ಲಿ ಕನ್ನಡ ಲಿಪಿಯ ಬೆಳವಣಿಗೆ ನಾವು ವಾಪಸ್ ಬರೀ ಸರ್ ಸ್ವಲ್ಪ. ಇದುವರೆಗೆ ಚಾಪ್ಟರ್ ನಂಬರ್ 1ಇಂದ ಹಿಡಿದು ಚಾಪ್ಟರ್ ನಂಬರ್ 8ರವರೆಗೆ ಫಸ್ಟ್ 3 ಅಧ್ಯಾಯಗಳು ಪ್ರಾಪರ್ ವೇಲಿ ಕನ್ನಡ ನಾಡು ನುಡಿ ಭಾಷೆಗೆ ಸಂಬಂಧಪಟ್ಟಂತೆ ಐತಿಹಾಸಿಕ ಹಿನ್ನೆಲೆ ಕವರ್ ಮಾಡ್ತಕ್ಕಂಥದ್ದು. ಅದಾದಮೇಲೆ ಜ್ಞಾನ ಪರಂಪರೆ, ಅದಾದಮೇಲೆ ಭಾಷೆಯ ಉಗಮ, ಅದಾದಮೇಲೆ ದ್ರಾವಿಡ ಭಾಷೆಗಳು, ಅದಾದಮೇಲೆ ಕನ್ನಡ ಭಾಷೆ ಆದಮೇಲೆ ಕನ್ನಡ ಭಾಷೆಗೆ ಪ್ರಮುಖ ರಾಜಮನೆತಲಗಳ ಕೊಡುಗೆಗಳು. ಇಲ್ಲಿವರೆಗೆ ಬಂದಾದಮೇಲೆ ನಾವು ಭಾಷೆ ಬಗ್ಗೆನೇ ಫೋಕಸ್ ಮಾಡೋಕ್ಕತ್ತೀವಿ ಸರ್ ಓವರಾಲಾಗಿ, ರೈಟ್. ಅದು ಆದಮೇಲೆ ಕನ್ನಡ ಭಾಷೆ ಇದೆ ಅಂತ ಹೇಳಿದ್ರೆ ಇವತ್ತು ನಾವು ಇವಾಗ ನಾನು ಇಲ್ಲಿ ತೋರಿಸ್ತೀನಿ ಕನ್ನಡ ಲಿಪಿನೇ ಇದೆ ಇಲ್ಲಿ, ರೈಟ್. ನಾವು ಈ ಕನ್ನಡ ಲಿಪಿಯ ಬೆಳವಣಿಗೆ ಹೆಂಗಾಯಿತು, ಇದರ ಮೂಲ ಬ್ರಾಹ್ಮಿ ಲಿಪಿಯಿಂದ ಹಿಡಿದು ಇಂದಿನ ಕನ್ನಡ ಲಿಪಿ ಏನಿಲ್ಲ, ಬ್ರಾಹ್ಮಿ ಲಿಪಿಯಿಂದ ಇಂದಿನ ಕನ್ನಡ ಲಿಪಿ ಇರುವ ಪ್ರಮುಖ ಮಜಲುಗಳು ಮತ್ತು ಶಾಸನಗಳ ಉಲ್ಲೇಖ, ಎಲ್ಲೆಲ್ಲಿ ಉಲ್ಲೇಖ ಆಗಿದೆ, ನಮ್ಮ ಕನ್ನಡ ಲಿಪಿ ಹೆಂಗೆ ಬೆಳೆದು ಬಂತು, ಜೊತೆಗೆ ರೈಟ್ ನಾವು ಇವಾಗ ನಾವು ತಂತ್ರಾಂಶ ನುಡಿ 6.5 ಏನು ಯೂಸ್ ಮಾಡೋಕ್ಕತ್ತೀವಲ್ಲ, ಸೊ ಅಲ್ಲಿವರೆಗಿನ ಬೆಳವಣಿಗೆ ಏನಿದಿಲ್ಲ ಅದನ್ನು ನಾವು ಸಮಗ್ರವಾಗಿ ನೋಡ್ಕೊಳ್ಳೋಣ ಸರ್. ಇದ್ರ ಮೇಲೆ ಕ್ವಶನ್ ಹೆಂಗೆ ಬರ್ತಾವೆ ಸರ್ ಅಂತ ಹೇಳಿದ್ರೆ ಬರ್ತಾವೆ ಸರ್. ಕ್ವಶನ್ ಕೂಡ ಬಂದಿದ್ದಾವೆ KSET ಲೆವೆಲ್ವರೆಗೆ ಹೇಳಿದ್ನಿಲ್ಲ, PU ಲೆಕ್ಚರ್ MA ಕನ್ನಡ ಅಲ್ಲಿವರೆಗೆ ಮಾಡಿದರೆ ಕ್ವಶನ್ಸ್ ಬರ್ತದೆ. ಅಲ್ಲಿ ಬಂದಿರ್ತ ಕ್ವಶನ್ ಇಲ್ಲಿ ಬರ್ತಾವೆ ಸರ್ ಅಂತ ಹೇಳಿದ್ರೆ ಇವಾಗ ರೈಟ್ ನಾವು 2026ಅಲ್ಲಿ ಈ ಕ್ವಶನ್ ಇಲ್ಲಿಂದ ಬರ್ತಾ ಇಲ್ಲ, ನನಗೆ ಇದು ಆಗಲ್ಲ ಅದಾಗಲ್ಲ. ಏನಾಗ ನಾನು ಹೇಳಿದ್ದೀನಿ, ಸಾಮಾನ್ಯ ಕನ್ನಡ ಪತ್ರಿಕೆ ಪದವಿ ಮಟ್ಟದಲ್ಲಿದೆ, ಜೊತೆಗೆ ಇವತ್ತು ನಮಗೆ 90 ನಿಮಿಷ ಇದೆ ಸರ್ ಕ್ವಶನ್ ಪೇಪರ್ ಬಿಡ್ಸೋಕ್ಕಂತ ಹೇಳಿದ್ರೆ ಓಕೆ ಫೈನ್, ನಿಮ್ಮ ಅದೃಷ್ಟ ನಾರ್ಮಲಾಗಿ ಬಂತು ಫೈನ್ ಸರ್. ಏನಾದರೂ ಸ್ವಲ್ಪ ಲೆವೆಲ್ 5, 6, 7, 8ವರೆಗೆ ಹೋದ್ನ ಅಂತಂದರೆ ಹೇಳ್ತಾ ಇದ್ದೀನಿ ನಾನು, ಅದೇ 90 ನಿಮಿಷದಲ್ಲಿ ನಾವು 100 ಪ್ರಶ್ನೆಗಳ 400 ಪ್ರಶ್ನೆಗೆ ಉತ್ತರಿಸ್ತಕ್ಕಂಥ ಸಾಮರ್ಥ್ಯ ನಮಗಿರಬೇಕು. ಆ ಲೆವೆಲಲ್ಲಿ ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ ಹಾಗಾಗಿ ಎಲ್ಲವನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಫೈನ್ ಸರ್. ಸೊ ಕನ್ನಡ ಲಿಪಿಯ ಬಗ್ಗೆ ಅದರ ಬೆಳವಣಿಗೆ ಹಂತಗಳನ್ನು ನೋಡೋಣ ಸರ್. ಅದಾದಮೇಲೆ ಚಾಪ್ಟರ್ ನಂಬರ್ 10, ನಾವು ಚಾಪ್ಟರ್ ನಂಬರ್ 10ನಲ್ಲಿ ಕನ್ನಡ ಅಂಕಲಿಪಿ ಮತ್ತು ಸಂಖ್ಯಾ ರೂಪದ ಪರಿಚಯ, ರೈಟ್. ನಾವು ಇವಾಗ ಇಲ್ಲಿ ಕಾಣ್ತಾ ಇದ್ದಿಲ್ಲ ಸರ್, ಇದು 9 ಇದೆ, ಇದು 8 ಇದೆ, ಇದು 7 ಇದೆ. ನಾವು ಇದನ್ನು ಜಾಸ್ತಿ ಬಳಕೆ ಮಾಡ್ತಾ ಇಲ್ಲ. ಕನ್ನಡದ ಯಾವುದಂತಾರೆ ಲಿಪಿ, ಅದರಲ್ಲಿ ಅಂಕಲಿಪಿ ಇದೇನಿಲ್ಲ. ಇವಾಗ ಈ ಕಡೆ ನೋಡಿರಿ, ಈ ಪುಟ ಸಂಖ್ಯೆ ನಾನು ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ ಇಲ್ಲಿ, ರೈಟ್. ನಾವು ಈ 5764 57ಇಂದ 64 57ರಿಂದ 64 ಇದನ್ನು ನಾವು ಕನ್ನಡದಲ್ಲಿ ಬರೀಬೇಕು. ಹಂಗೆ ಕನ್ನಡದ ಲಿಪಿ ಜೊತೆಗೆ ಕನ್ನಡದ ಅಂಕಲಿಪಿ ಏನಿದಿಲ್ಲ ಸಂಖ್ಯಾ ರೂಪ ಅದು ಹೆಂಗಿದೆ, ಅದರ ಉಗಮ ಹೇಗಾಗಿದೆ ಅದರ ಕುರಿತು ಕೂಡ ಪರಿಚಯ ಮಾಡ್ಕೊಳ್ಳೋಣ. ಅದ್ರ ಬಗ್ಗೆ ಕ್ವಶನ್ ರೀಸೆಂಟಾಗಿ ಬರ್ತಾ ಇದ್ದಾವೆ, ಮುಂದೆ ಕೂಡ ಬರಬಹುದು. ಮತ್ತು ಮುಂದೆ ಯಾವ ಫಾರ್ಮ್ಯಾಟಲ್ಲಿ ಬರಬಹುದು ಅದನ್ನೆಲ್ಲ ನಾವು ಪರಿಚಯ ಮಾಡ್ಕೋಬೇಕು ಸರ್ ಪ್ರಾಪರ್ ವೇಲಿ. ಇವತ್ತು ನಾವು ಅದನ್ನು ಜಾಸ್ತಿ ಬಳಕೆ ಮಾಡ್ತಾಯಿಲ್ಲ, ಸಾರಿ, ಇವತ್ತು ನಾವು ಜಾಸ್ತಿ ಬಳಕೆ ಮಾಡ್ತಾ ಇಲ್ಲ. ಬಟ್ ಫ್ಯೂಚರಲ್ಲಿ ಖಂಡಿತ ಏನಂತಂದರೆ ಅದನ್ನು ಬಳಕೆ ಮಾಡಬೇಕಾಗತ್ತೆ, ರೈಟ್. ಅದು ಬರ್ತದೆ ಕ್ವಶನಲ್ಲಿ. ಹಾಗಾಗಿ ಇಲ್ಲಿರ್ತಕ್ಕಂಥ 59 ಅಧ್ಯಾಯಗಳಲ್ಲಿ ಬಹುತೇಕ ಎಲ್ಲ ಕಡೆ ನಾನೇ ಈ ಅಂಕಿನೇ ಬಳಕೆ ಮಾಡಿದ್ದೀನಿ ಸರ್, ರೈಟ್. ನಾವು ಬರೀ ಸರ್ ಯಾವುದು ಚಾಪ್ಟರ್ ನಂಬರ್ 11 ಸರ್. ಇವಾಗ ಕನ್ನಡ ಭಾಷೆಯ ಐತಿಹಾಸಿಕ ಹಿನ್ನೆಲೆ, ದ್ರಾವಿಡ ಭಾಷೆಗಳು, ಪ್ರಮುಖ ರಾಜಮನೆತನಗಳ ಕೊಡುಗೆಗಳು, ಕರ್ನಾಟಕದ ಸಾಮಾನ್ಯ ಪರಿಚಯ ಎಲ್ಲ ಆಯಿತು ಸರ್. ಎಲ್ಲ ಆದಮೇಲೆ ಕನ್ನಡ ಲಿಪಿ ಬಗ್ಗೆ ಆಯಿತು, ಕನ್ನಡದ ಸಂಖ್ಯಾ ರೂಪದ ಬಗ್ಗೆ ಆಯಿತು. ನಾವು ಇವಾಗ ಕನ್ನಡ ಸಾಹಿತ್ಯ ಚರಿತ್ರೆಯ ಒಂದು ಸಂಕ್ಷಿಪ್ತ ಪರಿಚಯ ಸರ್. ಕನ್ನಡ ಸಾಹಿತ್ಯ ಪಾರ್ಟ್ ನಂಬರ್ 7 ಇದೆ, ರೈಟ್. ಪಾರ್ಟ್ ನಂಬರ್ 6 ಸಾರಿ
ಭಾಗ ನಂಬರ್ 6 ಕಂಪ್ಲೀಟಾಗಿ ಕನ್ನಡ ಸಾಹಿತ್ಯದ ಬಗ್ಗೆ ಇರ್ತಕ್ಕಂಥದ್ದು. ಓಕೆ ಸರ್, ಅಲ್ಲಿ ಕವರ್ ಮಾಡೋಣ. ಬಟ್ ಇಲ್ಲಿ ಏನಂತಂದರೆ ಅದನ್ನು ನಾವು ಇವಾಗ ಅದು ಪಾರ್ಟ್ ನಂಬರ್ 6ಗೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ನಾವು ಯಾವುದ್ರ ಬಗ್ಗೆ ಸ್ಟಡಿ ಮಾಡೋದಂದರೆ ಕನ್ನಡ ವ್ಯಾಕರಣ ಸ್ಟಡಿ ಮಾಡಬೇಕು. ಕನ್ನಡ ವ್ಯಾಕರಣ ಸ್ಟಡಿ ಮಾಡೋಕ್ಕೆ ಸಂಬಂಧಪಟ್ಟಂತೆ ನಮಗೆ ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ ಎಷ್ಟು ಒಂದು ಮಜಲುಗಳ ಒಂದು ಪರಿಚಯ ಇರಬೇಕಲ್ಲ, ಅದನ್ನು ನಾವು ಇಲ್ಲಿ ಪ್ರಮುಖ ಕಾಲಘಟ್ಟಗಳ ಬಗ್ಗೆ ಪ್ರಾಪರ್ ವೇಲಿ ನೋಡ್ಕೊಳ್ಳೋಣ ಸರ್. ರೈಟ್, ಅದಾದಮೇಲೆ ಚಾಪ್ಟರ್ ನಂಬರ್ 13. ನಾವು ಚಾಪ್ಟರ್ ನಂಬರ್ 13ನಲ್ಲಿ ಆಡಳಿತ ಭಾಷೆಯಾಗಿ ಕನ್ನಡ, ರೈಟ್, ನಾವು ಅಫಿಷಿಯಲ್ ಲ್ಯಾಂಗ್ವೇಜ್ ಇದೆಲ್ಲ ಕನ್ನಡ, ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್. ಸೊ ಅದರ ಬಗ್ಗೆ ನೋಡೋಣ ಅದು ಹೆಂಗಾಯ್ತು ಅಂತೇಳಿ. ನಾವು ಚಾಪ್ಟರ್ ನಂಬರ್ 13 ಕನ್ನಡದ ಆಧಾರ ಗ್ರಂಥಗಳು, ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಕನ್ನಡದ ಪ್ರಮುಖ ವ್ಯಾಕರಣಕಾರರು ಮತ್ತು ಅವರ ಕೃತಿಗಳು. ರೈಟ್, ನಾವು ಜರ್ನಿ ಕರ್ನಾಟಕದ ಸಾಮಾನ್ಯ ಪರಿಚಯದಿಂದ ಹಿಡಿದು ಅದಾದಮೇಲೆ ಕನ್ನಡ ಭಾಷೆಯ ಮಹತ್ವ ಹಂತವಾಗಿ ಬಂದಿದ್ದೀವಿ. ನಾವೇನಂತ ಹೇಳಿದ್ರೆ ದ್ರಾವಿಡ ಭಾಷೆ ಉಗಮ, ದ್ರಾವಿಡ ಭಾಷೆ, ಕನ್ನಡ ಆದಮೇಲೆ ಕನ್ನಡ ಆದಮೇಲೆ ಯಾವುದಂದರೆ ಪ್ರಮುಖ ರಾಜಮಂತ್ರಿಗಳ ಕೊಡುಗೆ, ಅದಾದಮೇಲೆ ಕನ್ನಡ ಲಿಪಿ, ಅದಾದಮೇಲೆ ಅಂಕಲಿಪಿ, ಅದಾದಮೇಲೆ ಯಾವುದಂದರೆ ಕನ್ನಡ ಸಾಹಿತ್ಯ ಪರಿಚಯ, ಅದಾದ ಮೇಲೆ ಇಲ್ಲಿವರೆಗೆ ಬಂದಾದಮೇಲೆ ವಿಶೇಷವಾಗಿ ನಾನು ಹೇಳಿದ್ದೆ ಒಂದು ಭಾಷೆಗೆ ವ್ಯಾಕರಣ ಬಹಳ ಮುಖ್ಯ ಇದೆ. ಹಂಗೆ ಕರ್ನಾಟಕದ ಪ್ರಥಮ ವ್ಯಾಕರಣಕಾರ ಯಾರ್ಯಾರಿದ್ದಾರೆ, ಕೆ.ಸಿ. ರಾಜ, ವಿಶೇಷವಾಗಿ ನಾಗವರ್ಮ 1, ನಾಗವರ್ಮ 2 ಬರ್ತಕ್ಕಂಥದ್ದು. ಅಲ್ಲಿ ಯಾರ್ಯಾರು ಬರ್ತಾರೆ, ಅವ್ರ ಕೃತಿಗಳು ಏನಿದಾವೆ, ಕವಿರಾಜ ಮಾರ್ಗ ಏನಿದೆ, ಅಲ್ಲಿಂದ ಹಿಡಿದು ನಾವು ಪ್ರಾಪರ್ ಏನಂತಿದ್ರೆ ಈ ಅಧ್ಯಾಯ ಯಾವುದು ಚಾಪ್ಟರ್ ನಂಬರ್ 13 ಅಂದರೆ ಭಾಗ ನಂಬರ್ 1 ಕನ್ನಡ ನಾಡು ನುಡಿಯ ಐತಿಹಾಸಿಕ ಹಿನ್ನೆಲೆ ಎಂದರೆ ಚರಿತ್ರೆ. ಇದು 13 ಚಾಪ್ಟರ್ಲಿ ಇರ್ತಕ್ಕಂಥದ್ದು. ಸೊ ಈ ಚಾಪ್ಟರಿಗೆ ಬಂದು ನಾವು ಪ್ರಾಪರ್ವಾಗಿ ಕನ್ನಡ ಭಾಷೆಯ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಮೂಲ ಕೃತಿಗಳೇನಿದೆಯಲ್ಲ ಅಲ್ಲಿವರೆಗೆ ಬರೋಣ ಸರ್. ಅಲ್ಲಿಂದ ಹಿಡಿದು ನಾವು ನೆಕ್ಸ್ಟ್ ಇದುವರೆಗೆ ಯಾವುದಂತಂದರೆ ಭಾಗ ನಂಬರ್ 1 ನಾವು ಇಲ್ಲಿ ಕಂಪ್ಲೀಟ್ ಮಾಡ್ದಂಗೆ ಸರ್. ರೈಟ್, ನಾವು ಇಲ್ಲಿಂದ ನಾವು ನೆಕ್ಸ್ಟ್ ಹೋಗೋಣ ಸರ್. ನೆಕ್ಸ್ಟ್ ಯಾವುದಕ್ಕಂತಿದ್ರೆ ಪಾರ್ಟ್ ನಂಬರ್ 2 ಕನ್ನಡದ ಸಮಗ್ರ ವ್ಯಾಕರಣ. ಸೊ ಅದಕ್ಕಿಂತ ಮುಂಚೆ ನಮಗೆ ಏನು ಸರ್ ಅಂತಿದ್ರೆ ಇಲ್ಲಿ ಭಾಗ ನಂಬರ್ 1ನಲ್ಲಿ ಚಾಪ್ಟರ್ ನಂಬರ್ ಟೋಟಲ್ 59 ಚಾಪ್ಟರ್ಗಳಲ್ಲಿ 13 ಚಾಪ್ಟರ್ಗಳು ಏನಂತಿದ್ರೆ ಪ್ರಮುಖವಾಗಿ ನಾನು ನಿಮ್ಗೆ ಕನ್ನಡ ಭಾಷೆ ಮತ್ತು ಕನ್ನಡ ನಾಡಿನ ಬಗ್ಗೆ ಸಾಮಾನ್ಯ ಪರಿಚಯನ ಕೊಟ್ಟಿರ್ತಕ್ಕಂಥದ್ದು. ಸೊ ಇದರಿಂದ ಹತ್ರ ನಿಮ್ಮ ಪರೀಕ್ಷೆಯಲ್ಲಿ 15% ಕ್ವಶನ್ಸ್ ಬರ್ತಕ್ಕಂಥದ್ದು. ಫೈನ್ ಸರ್, ಇಷ್ಟೆಲ್ಲ ಓದಿದ ಮೇಲೆ 1% ಕ್ವಶನ್ ಬರಲಿಲ್ಲ ಅಂತ ನಿಮಗೆ ಕ್ವಶನ್ ಪೇಪರಲ್ಲಿ ಅನ್ನಿಸಬಹುದು. ಆದರೆ ಈ 13 ಚಾಪ್ಟರ್ ಏನಿದೆಲ್ಲ ಈ 13 ಚಾಪ್ಟರ್ ಇವು ಬೇಯಿಸಿದ್ದಂಗೆ. ರೈಟ್, ನೆಕ್ಸ್ಟ್ ಗ್ರಾಮರ್ ಪಾರ್ಟಲ್ಲಿ ಬೇರೆ ಪಾರ್ಟಲ್ಲಿ ಎನಿ ಕೈಂಡ್ ಆಫ್ ಎಲ್ಲೋ ಒಂದು ಸ್ಟೇಟ್ಮೆಂಟ್ ಬೇಸ್ ಮೇಲೆ ಕ್ವಶನ್ ಕೇಳಿದ್ರೂ ಕೂಡ ನಿಮಗೆ ಅದಕ್ಕೆಲ್ಲೋ ಒಂದು ಕಡೆ ಬ್ಯಾಕ್ ಬೋನ್ ಆಗಿ ಬೆನ್ನಲ್ಲಿ ಬಗ್ಗೆ ನಿಲ್ತಕ್ಕಂಥದ್ದು ಈ 13 ಅಧ್ಯಾಯಗಳು. ಸೊ ಈ 13 ಅಧ್ಯಾಯಗಳ ಮೇಲೆ ನೀವೆಷ್ಟು ಪ್ರಾಪರ್ ವೇಲಿ ಕಮಾಂಡ್ ತೊಗೊತೀರಿ, ಮುಂದಿನ ಅಧ್ಯಾಯಗಳು ಮುಂದಿನ ಚಾಪ್ಟರ್ಗಳು ನಿಮಗೆ ಪ್ರಾಪರ್ ವೇಲಿ ಅಷ್ಟೇ ಚಂದ ಅಂದರೆ ಅರ್ಥ ಆಗ್ತಾವೆ ಸರ್. ರೈಟ್, ಸೊ ಹಾಗಾಗಿ ಇದರಲ್ಲಿ ನಾವು ಭಾಗ ನಂಬರ್ 1ನಲ್ಲಿ ಕನ್ನಡ ನಾಡು ಮತ್ತು ನುಡಿಯ ಪರಿಚಯಕ್ಕೆ ಸಂಬಂಧಪಟ್ಟದೆ ಇಷ್ಟೆಲ್ಲ ವಿಷಯಗಳು ಕೊಟ್ಟಿರಲ್ಲ, ಇದರ ಬಗ್ಗೆ ಡೀಟೇಲ್ ಆಗಿ ನಾವು ಡಿಸ್ಕಷನ್ ಮಾಡೋಣ ಅಂತ. ಇದರಲ್ಲಿ ಒಂದು 2-3 ಚಾಪ್ಟರ್ ಭಾಳ ಸ್ವಲ್ಪ ಅಂದರೆ ಲೆಂತ್ ಜಾಸ್ತಿ ಇದೆ, ಪರವಾಗಿಲ್ಲ ಸರ್, ಟೈಮ್ ಕನ್ಸಂಪ್ಷನ್ ತೊಗೊಂಡ್ರೆ ನೋ ಪ್ರಾಬ್ಲಮ್. ಪ್ರಾಪರ್ ಇಲ್ಲಿ ನಾನು ಕವರ್ ಮಾಡಿ ಕೊಡ್ತೀನಿ, ನೀವು ಆರಾಮಾಗಿ ಅದನ್ನು ಸ್ಟಡಿ ಮಾಡ್ಕೊಂಡು ಹೋಗ್ರಿ ಸರ್. ಉಳಿದಂತೆ ಪುಸ್ತಕ ನಿಮ್ಮ ಕಡೆ ಇರುತ್ತೆ, ಅದನ್ನು ಪ್ರಾಪರಲ್ಲಿ ನೋಡ್ಕೊಳ್ಳಿ ಸರ್. ಕ್ಲಿಯರ್? ನಾವು ಬರ್ರಿ ಸರ್, ಇವಾಗ ಹೋಗೋಣ. ನಾವು ಯಾವುದಂತಂದರೆ ಚಾಪ್ಟರ್ ನಂಬರ್ ಅಲ್ಲ, ಭಾಗ ನಂಬರ್ 2, 7 ಭಾಗಗಳಿಂದ 7 ಪಾರ್ಟ್ಸ್. ನಾವು ಬರ್ರಿ ಸರ್, ಯಾವುದು ಭಾಗ ನಂಬರ್ 2 ಬರ್ರಿ ಸರ್. ಇವಾಗ ನಾವು ಭಾಗ ನಂಬರ್ 2 ಏನಿದೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇದುವರೆಗೆ ಕನ್ನಡ ವ್ಯಾಕರಣವನ್ನು ಅಧ್ಯಯನ ಮಾಡೋಕ್ಕೆ ಸಂಬಂಧಪಟ್ಟಂತೆ ಕನ್ನಡ ವ್ಯಾಕರಣದ ವರ್ಣಮಾಲೆಯನ್ನು ಅಧ್ಯಯನ ಮಾಡೋಕ್ಕಿಂತ ಮುಂಚೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ದೃಷ್ಟಿಯಿಂದ ಮಾತ್ರ ಅಲ್ಲ, ಓವರಾಲಾಗಿ ಎಷ್ಟು ವಿಷಯಗಳ ಅಂಶಗಳ ಬಗ್ಗೆ ನಮಗೆ ಜ್ಞಾನ ಇರಬೇಕಲ್ಲ, ಆ ಎಲ್ಲ ಜ್ಞಾನವನ್ನು ನಾವು ಈ ಮುಂಚೆ ಪಾರ್ಟ್ ನಂಬರ್ 1ನಲ್ಲಿರ್ತಕ್ಕಂತಹ ಭಾಗದಲ್ಲಿ ನಂಬರ್ 1ರಲ್ಲಿರ್ತಕ್ಕಂತಹ ಕನ್ನಡ ನಾಡು ನುಡಿ ಪರಿಚಯದಲ್ಲಿ ನಾವು 13 ಅಧ್ಯಾಯಗಳಲ್ಲಿ ಸ್ಟಡಿ ಮಾಡಿರ್ತೀವಿ. ಆ 13 ಅಧ್ಯಾಯಗಳನ್ನು ಪ್ರಾಪರಾಗಿ ನೋಡಿದ ಆದಮೇಲೆ ನೀವು ಅಧ್ಯಾಯ ನಂಬರ್ 14ಕ್ಕೆ ಬರ್ರಿ. ನಾವು ಅಧ್ಯಾಯ ನಂಬರ್ 14 ನಿಮಗೆ ಪ್ರಾಪರಾಗಿ ಇಲ್ಲಿ ಅರ್ಥ ಆಗ್ತಕ್ಕಂಥದ್ದು. ರೈಟ್, ಇವಾಗ ಪಾರ್ಟ್ ಇದೆ ಅಂತ ಹೇಳಿದ್ರೆ ಇವು ಅಧ್ಯಾಯಗಳನ್ನು ನಾನು ಕಂಟಿನ್ಯೂ ನಂಬರ್ ಕೊಟ್ಟಿದ್ದೀನಿ, ವರಿ ಮಾಡ್ಕೋಕೆ ಹೋಗ್ಬಿಡ್ರಿ ಸರ್. ನಾವು ಅಧ್ಯಾಯ ನಂಬರ್ 14 ನಾವು ಇಲ್ಲಿಂದ ಪ್ರಾಪರ್ ವೇಲಿ ನಾವೇನಂತಿದ್ರೆ ಯಾವುದರಲ್ಲಿ ಸರ್ ಅಂತಂದರೆ ಕನ್ನಡ ಗ್ರಾಮರ್ ನೋಡೋಣ ಸರ್. ಅಗೇನ್ ಕನ್ನಡ ಗ್ರಾಮರಿಗೆ ಸಂಬಂಧಪಟ್ಟಂತೆ ಫಸ್ಟ್ ಕನ್ನಡ ವರ್ಣಮಾಲೆ ಏನಿದೆ ಅದರಲ್ಲಿ ಸ್ವರ, ವ್ಯಂಜನ, ಯೋಗ, ಕನ್ನಡ ಗ್ರಾಮರಿಗೆ ಸಂಬಂಧಪಟ್ಟಂತೆ ಎಷ್ಟು ಡೆಪ್ತ್ ಲೆವೆಲ್ ಎಷ್ಟು ಆಳವಾಗಿ ಹೋಗ್ಬೇಕಿದೆ ಅಲ್ಲ, ಮ್ಯಾಕ್ಸಿಮಮ್ ಕೇಸಲ್ಲಿ ಎಸ್ಪೆಷಲಿ ಎಕ್ಸಾಮ್ ದೃಷ್ಟಿಯಿಂದ ಒಂದು ಸ್ಟೆಪ್ ಸಪೋಸ್ ಅಂದ್ಕೊಡ್ರಿ, ನಿಮ್ಮ ಕ್ವಶನ್ಸ್ ಇವಾಗ 5ರಿಂದ 6ನೇ ಲೆವೆಲ್ವರೆಗೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟ 2024 ಆದಮೇಲೆ ಪದೇ ಹೇಳ್ತಾ ಇದ್ದೀನಿ 7-8ವರೆಗೆ ಹೋಗಿ 7-8 ಅಂದ್ಕೊಡ್ರಿ. ರೈಟ್, ಇವಾಗ ನಾವು ಒಂದು ಸ್ಟೆಪ್ 9-10 ಲೆವೆಲ್ವರೆಗೆ ನೋಡ್ಕೊಳ್ಳೋಣ ಸರ್ ಮ್ಯಾಕ್ಸಿಮಮ್. ಅಲ್ಲಿವರೆಗೆ ಇದರಲ್ಲಿ ಕವರ್ ಮಾಡಿದ್ದೀನಿ.
ಮುಂದಿಂದ ಓಕೆ ಸರ್ ಫೈನ್, ಈಸಿ ಬಂದರೆ ಈಸಿ ಫೈನ್, ಬಟ್ ಟಫ್ ಬಂತಂದರೆ ಅಲ್ಲಿವರೆಗೆ ನಮ್ಮ ಕಡೆ ಕವರ್ ಆಗಿರ್ಬೇಕು ಸರ್. ಓಕೆ, ಕನ್ನಡ ವರ್ಣಮಾಲೆಯಾಗಿ ನೋಡೋಣ. ಅದಾದಮೇಲೆ ಅಧ್ಯಾಯ ನಂಬರ್ 15 ಕನ್ನಡ ವರ್ಣೋತ್ಪತ್ತಿ, ಸ್ಥಾನಗಳು ಮತ್ತು ಉಚ್ಚಾರಣೆ ಕ್ರಮ. ಕನ್ನಡಕ್ಕೆ ಸಂಬಂಧಪಟ್ಟಿದೆ ಪ್ರತಿಯೊಂದು ಅಕ್ಷರ ಅವುಗಳ ಸ್ಥಾನಗಳ ಉತ್ಪತ್ತಿ ಸ್ಥಾನ ಇದೆ. ಇವಾಗ ನಾನು ಮಾತಾಡ್ತಿದ್ದೆ ಅಂತಂದರೆ ಇದು ಎಲ್ಲಿಂದ ಉತ್ಪತ್ತಿ ಆಯಿತು, ಅವುಗಳಿಗೆ ಸಂಬಂಧಪಟ್ಟದೆ ಗ್ರೂಪ್ ವೈಸ್ ಮಾಡಿ ನಮ್ಮದೇನು ಕ ಏನಾದ್ರು ಅಕ್ಷರಗಳನ್ನು ಪ್ರೊನೌನ್ಸಿಯೇಷನ್ ಮಾಡ್ತೀವಲ್ಲ, ಉಚ್ಚಾರಣೆ ಮಾಡ್ತೀವಲ್ಲ, ಉಚ್ಚಾರಣೆ ಬೇಸಿಗೆ ಏನಿಲ್ಲ ಅವುಗಳ ಉತ್ಪತ್ತಿ ಸ್ಥಾನ ಏನಿದೆ ಅದ್ರ ಬಗ್ಗೆ ನಾವು ಚಾಪ್ಟರ್ ನಂಬರ್ 15 ನೋಡೋಣ ಸರ್. ನಾವು ಚಾಪ್ಟರ್ ನಂಬರ್ 16ಗೆ ಬನ್ನಿ ಸರ್. 16ನೇ ಚಾಪ್ಟರ್ನಲ್ಲಿ ನಾವು ತತ್ಸಮ ತದ್ಭವಗಳು ರೂಪಾಂತರ ನಿಯಮಗಳೇನಿದಾವೆ ಕ್ಲಿಯರಾಗಿ ಹೇಳ್ತೀನಿ, ಅಲ್ಲಿ ನೋಡೋಣ ಸರ್. ಅದಾದಮೇಲೆ ಚಾಪ್ಟರ್ ನಂಬರ್ 17 ದೇಶ ಪದಗಳು. ಚಾಪ್ಟರ್ ನಂಬರ್ ಯಾವುದಂದರೆ ಅಧ್ಯಾಯ 18 ಅನ್ಯ ದೇಶ ಮತ್ತು ಅನ್ಯ ಭಾಷೆ ಪದಗಳು. ದೇಶೀಯ ಪದಗಳು ಪ್ರಾಪರಾಗಿ ಕನ್ನಡ ಪದಗಳಾಗಿರ್ತಕ್ಕಂಥದ್ದು, ಇನ್ನು ಅನ್ಯ ದೇಶೀಯ ಪದಗಳು ಬೇರೆ ಭಾಷೆಯ ಪ್ರಭಾವದಿಂದ ಕನ್ನಡಕ್ಕೆ ಬಂದಿರತಕ್ಕಂಥದ್ದು. ಇವೆಲ್ಲ ಹಂತವಾಗಿ ನಾವು ಕವರ್ ಮಾಡೋಣ ಸರ್. ಫೈನ್, ನಾವು ಬರ್ರಿ ಸರ್. ಇವಾಗ ಚಾಪ್ಟರ್ ನಂಬರ್ ಎಷ್ಟಾಯಿತು? 18. ಅದಾದ ಮೇಲೆ ನಮ್ಗೆ ಚಾಪ್ಟರ್ ನಂಬರ್ 19ರಲ್ಲಿ ಹಳೆಗನ್ನಡದಿಂದ ಹೊಸಗನ್ನಡಕ್ಕೆ ಶಬ್ದಗಳ ರೂಪಾಂತರ, ರೂಪ ವ್ಯತ್ಯಾಸ. ಇದು ಮುಂಚೆ ಕನ್ನಡ ಇದರಲ್ಲಿ ಇರಲಿಲ್ಲ, ಬಟ್ ರೀಸೆಂಟಾಗಿ ಇದ್ರ ಮೇಲೆ ಕ್ವಶನ್ ಬಂದಿದೆ. ಸೊ ಹಾಗಾಗಿ ಇದೊಂದು ಹೊಸ ಚಾಪ್ಟರ್ ನಿಮಗೆ, ರೈಟ್. ಹಳೆಗನ್ನಡದಿಂದ ಹೊಸಗನ್ನಡಕ್ಕೆ ಏನಂತಂದರೆ ಪದಗಳೇನಿದಾವಲ್ಲ, ಹಳೆಗನ್ನಡದಲ್ಲಿ ಆ ಪದಕ್ಕೆ ನಾವು ಏನಂತ ಕರಿತಾ ಇದ್ದೀವಿ, ಇವಾಗ ಏನು ಕರಿತಾ ಇದ್ದೀವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಉಚ್ಚಾರಣೆಯಲ್ಲಿ ಏನೇನು ಬದಲಾವಣೆ ಆಗಿದೆ ಅದರ ಬೇಸ್ ಮೇಲೆ ಕ್ವಶನ್ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಇದು ಒಂದು ಹೊಸ ಅಧ್ಯಾಯ ಇಲ್ಲಿ ಆ್ಯಡ್ ಮಾಡಿದ್ದೀನಿ, ಇದನ್ನು ನೋಡ್ಕೊಡ್ರಿ ಸರ್ ನೀವು, ರೈಟ್. ಅದಾದ ಮೇಲೆ ಚಾಪ್ಟರ್ ನಂಬರ್ 20 ಸರ್, ಅಂದರೆ ಸಂಧಿಗಳು. ಜನರಲಾಗಿ ನಾನು ಇದು ಅಂತ ಹೇಳ್ತಾ ಇಲ್ಲ, ಕನ್ನಡದ ವರ್ಣಮಾಲೆ ನಾವು ಸ್ಟಡಿ ಮಾಡಿದಾದಮೇಲೆ ಡೈರೆಕ್ಟಾಗಿ ನಾವು ಸಂಧಿಗಳಿಗೆ ಹೋಗ್ತೀವಿ, ರೈಟ್. ಬಟ್ ಕ್ವಶನ್ ಬೇಸ್ ಮೇಲೆ ನಾವು ನೋಡಿದಾಗ ಇವುಗಳ ಅನಿವಾರ್ಯತೆ ಉಂಟಾಗಿತ್ತು. ಹಾಗಾಗಿ ಕನ್ನಡ ವರ್ಣಮಾಲೆ, ಅವುಗಳ ಉತ್ಪತ್ತಿ, ತತ್ಸಮ ತದ್ಭವ, ದೇಶ ಅನ್ಯ ದೇಶಗಳ ಪದಗಳು, ಅದಾದಮೇಲೆ ಹಳೆಗನ್ನಡದಿಂದ ಹೊಸಗನ್ನಡಕ್ಕೆ ರೂಪಾಂತರ ಹೆಂಗಾಯಿತು. ಅದಾದ ಮೇಲೆ ನಾವು ಹೋಗೋಣ ಸರ್ ಯಾವುದಕ್ಕಂತಂದರೆ ಸಂಧಿಗಳಿಗೆ ಸರ್. ಕನ್ನಡ ಸಂಧಿ, ಸಂಸ್ಕೃತ ಸಂಧಿ ಏನಿದೆ ಅದನ್ನು ಪ್ರಾಪರ್ ವೇಯಲ್ಲಿ ನಾವು ಮುಂದಕ್ಕೆ ನೋಡೋಣ ಸರ್. ಇದು ಚಾಪ್ಟರ್ ನಂಬರ್ 20 ಸಂಧಿಗಳು ಸರ್. ಅದರಲ್ಲಿ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿಯನ್ನು ನಾವು ಡೀಟೇಲಾಗಿ ನೋಡೋಣ. ಅದಾದಮೇಲೆ ಚಾಪ್ಟರ್ ನಂಬರ್ 21 ನಾಮಪದ. ಇದರಲ್ಲಿ ರೂಢನಾಮ, ಅಂಕಿತನಾಮ, ಈಗ ಎಷ್ಟೆಷ್ಟು ಟೈಪ್, ಎಲ್ಲಿವರೆಗೆ ಎಷ್ಟು ಆಳದವರೆಗೆ ನಾವು ನೋಡ್ಕೋಬೇಕಾಗತ್ತೆ ಅದನ್ನೆಲ್ಲವನ್ನು ಕವರ್ ಮಾಡಿದ್ದೀವಿ, ವರಿ ಮಾಡ್ಕೋಕೆ ಹೋಗ್ಬೇಡ್ರಿ ಸರ್. ಇನ್ನು ಚಾಪ್ಟರ್ ನಂಬರ್ 22 ವಿಭಕ್ತಿ ಪ್ರತ್ಯಯಗಳು ಮತ್ತು ಅವುಗಳ ಬಳಕೆ. ಚಾಪ್ಟರ್ ನಂಬರ್ 23 ಲಿಂಗಗಳು, ಸ್ತ್ರೀಲಿಂಗ, ಪುಲ್ಲಿಂಗ ಮತ್ತು ಅವುಗಳಿಗೆ ಸಂಬಂಧಪಟ್ಟ ಅಡಿಷನಲ್ 3 ನಪುಂಸಕಲಿಂಗ ಏನಿದೆ ಅವುಗಳ ಪಾರ್ಟ್, ಹೆಂಗೆ ಪುಲ್ಲಿಂಗ ಸ್ತ್ರೀಲಿಂಗ ಹೆಂಗೆ ಬದಲಾವಣೆ ಆಗುತ್ತೆ, ಫ್ಯೂಚರಲ್ಲಿ ಹೆಂಗೆ ಬದಲಾವಣೆ ಆಗುತ್ತೆ, ಫಾಸ್ಟ್ ಫ್ಯೂಚರ್ ಇದೆ ಅಂತೀವಲ್ಲ, ಕಾಲಗಳಿಗೆ ಸಂಬಂಧಪಟ್ಟ ಪ್ರಾಪರ್ ವೇಲಿ ಇಲ್ಲಿ ಕವರ್ ಮಾಡಿರ್ತೀನಿ ಸರ್. ಡೀಟೇಲಾಗಿ ನೋಡೋಣ ಸರ್. ಅಲ್ಲಿ ನಾವು ಚಾಪ್ಟರ್ ನಂಬರ್ 24 ವಚನ, ಏಕವಚನ, ಬಹುವಚನ ನಿಯಮ ಏನಿದೆ ಅದರ ಬಗ್ಗೆ ನೋಡೋಣ. ಇನ್ನು ಅಧ್ಯಾಯ ನಂಬರ್ 25 ಕ್ರಿಯಾಪದ, ಸಕರ್ಮಕ, ಕರ್ಮಕ, ಏನೇನಿಲ್ಲ ಸಹಾಯಕ ಕ್ರಿಯಾಪದ, ಲೈಕ್ ಓವರಾಲ್ ಡೀಟೇಲ್ ಕವರ್ ಮಾಡಿರ್ತೀನಿ ಇಲ್ಲಿ. ಇದರಲ್ಲಿ ನಾವು ಅದೇ ಹೇಳ್ತಿಲ್ಲ ಭೂತ, ಭವಿಷ್ಯ, ವರ್ತಮಾನ, ರೈಟ್, ಅದರ ಬಗ್ಗೆ ನೋಡೋಣ ಸರ್. ಅದಾದಮೇಲೆ ಕೃದಾಂತ ಚಾಪ್ಟರ್ ನಂಬರ್ ಎಷ್ಟಾಗಿದೆ ಸರ್ ಅಂದರೆ 26. ಆಮೇಲೆ 27ನೇ ಚಾಪ್ಟ್ರಲ್ಲಿ ತದ್ದಿದ್ದಾಂತ, ಆಮೇಲೆ 28ನೇ ಚಾಪ್ಟರ್ ಸಮಾಸಗಳು. ಇವು 3 ಎಡಿಷ್ನಲ್ ಆಗ್ತಕ್ಕಂಥದ್ದು. ಸೊ ಇವು 3ನೇ ಡೀಟೇಲಾಗಿ ಕವರ್ ಮಾಡೋಣ. ಇವುಗಳ ವ್ಯತ್ಯಾಸ ಏನಿದೆ ಅಂತೇಳಿ ಹಂತ ಹಂತವಾಗಿ ಒಂದು ವೈಜ್ಞಾನಿಕ ರೂಪದಲ್ಲಿ ಅಂತಂದರೆ ಇದನ್ನು ಈ ಚಾಪ್ಟರ್ಗಳನ್ನು ಆ್ಯಡ್ ಮಾಡಿರ್ತಕ್ಕಂಥದ್ದು ಸರ್. ಅದಾದಮೇಲೆ ಚಾಪ್ಟರ್ ನಂಬರ್ 29ನಲ್ಲಿ ಅಯವ್ಯಯಗಳು ಮತ್ತು ಅವುಗಳ ವಿಧಗಳು. ಚಾಪ್ಟರ್ ನಂಬರ್ 30ನೇ ಅಧ್ಯಾಯದಲ್ಲಿ ವಾಕ್ಯಗಳು ಮತ್ತು ವಾಕ್ಯಗಳ ರಚನೆ ಮತ್ತು ಅವುಗಳ ವಿಧಗಳು ಏನಿದಾವೆ ಇದನ್ನು ಡೀಟೇಲಾಗಿ ನೋಡೋಣ ಸರ್. ನಾವು ಇವಾಗ ಚಾಪ್ಟರ್ ನಂಬರ್ 30ಗೆ ಬಂದೀವಿ. ಅದಾದ ಮೇಲೆ ನಾವು ಚಾಪ್ಟರ್ ನಂಬರ್ 31 ಲೇಖನ ಚಿಹ್ನೆಗಳು, ಫಂಕ್ಷನ್ಸ್ ಮಾರ್ಕ್ಸ್ ಅಂತ ಹೇಳ್ತೀವಿ, ಅವುಗಳಿಗೆ ಸಂಬಂಧಪಟ್ಟೆ ಅವುಗಳ ಸರಿಯಾದ ಬಳಕೆ ಏನಿರಬೇಕು, ರೈಟ್. ಇದು ಯಾವುದಿದೆ ಅಧ್ಯಾಯ ನಂಬರ್ 31 ಸರ್. ನಾವು ಈ ಅಧ್ಯಾಯ ನಂಬರ್ 31ಗೆ ಬರೋವರೆಗೆ ನಮಗೇನು ಅನಿಸಿದ್ರೆ ಪ್ರಾಪರ್ ವೇಲಿ ಕನ್ನಡ ವ್ಯಾಕರಣ ಸಂಕ್ಷಿಪ್ತ ಮತ್ತು ಸಮಗ್ರವಾಗಿ ಎಲ್ಲೆಲ್ಲಿ ಸಂಕ್ಷಿಪ್ತವಾಗಿ ಅವಶ್ಯಕತೆ ಇದೆ ಅಲ್ಲಿ, ಎಲ್ಲೆಲ್ಲಿ ಸಮಗ್ರವಾಗಿ ಅವಶ್ಯಕತೆ ಇದೆ ಅಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಕನ್ನಡದ ಒಂದು ಅಕ್ಷರ ಏನಿದೆಯಲ್ಲ ಅಕ್ಷರದಲ್ಲಿ ಮತ್ತು ಅದರಲ್ಲಿ ಏನಾದ್ರು ಡಿವೈಡ್ ಮಾಡೋಕ್ಕೆ ಬರ್ತದೆ ಅಂತ ಅದರಲ್ಲಿ ಏನೋ ಮತ್ತೆ ಆ್ಯಡ್ ಮಾಡಿದ್ದು ಅಲ್ಲಿಂದ ಹಿಡಿದು ಅಪ್ ಟು ಎಲ್ಲಿವರೆಗೆ ಸರ್ ಅಂತ ಹೇಳಿದ್ರೆ ವಾಕ್ಯಗಳ ರಚನೆವರೆಗೆ, ರೈಟ್. ಪ್ರತಿಯೊಂದು ಗ್ರಾಮರ್ದ ರೂಲ್ಸ್ ಏನಿದೆಯಲ್ಲ ಅದನ್ನೆಲ್ಲವನ್ನು ಸವಿಸ್ತಾರವಾಗಿ ವಿವರಣಾತ್ಮಕವಾಗಿ ಅಂತಂದರೆ ಆ್ಯಡ್ ಮಾಡಿರ್ತಕ್ಕಂಥದ್ದು ಹಂತ ಹಂತಾಗಿ ನೋಡೋಣ ಸರ್. ನಾವು ಚಾಪ್ಟರ್ ನಂಬರ್ 14ರಿಂದ ಹಿಡಿದು 31ನೇ ಅಧ್ಯಾಯದವರೆಗೆ ನಂಗೆ ಪ್ರಾಪರ್ ವೇಯಲ್ಲಿ ಕನ್ನಡ ವ್ಯಾಕರಣದ ಬಗ್ಗೆ ಇರ್ತಕ್ಕಂಥದ್ದು ಸರ್, ರೈಟ್. ಇದು ಪ್ರಾಪರ್ ಕನ್ನಡ ವ್ಯಾಕರಣ. ನಾವು ಇವಾಗ ಇದೇ ಕನ್ನಡ ವ್ಯಾಕರಣದಲ್ಲಿ ಇದನ್ನು ಬೇಸಾದ ಮೇಲೆ ಇವು ಎಷ್ಟು ಅರ್ಥ ಆಗ್ತವಲ್ಲ ಇದ್ರ ಬೇಸಾದ ಮೇಲೆ ಸ್ವಲ್ಪ ನಾವು ಅದೇ ವ್ಯಾಕರಣದ ಭಾಗವಾಗಿರ್ತಕ್ಕಂಥದ್ದು ಅಂತಂದರೆ
ಅಡ್ವಾನ್ಸ್ ನಾವು ಅಂತೀವಲ್ಲ ಬೇಸಿಕ್ ಮ್ಯಾಥ್ಸ್ ಗಣಿತಕ್ಕೆ ಸಂಬಂಧಪಟ್ಟಿದೆ ಮೂಲಭೂತ ಗಣಿತ ಮತ್ತು ಇದೊಂದು ಅಡ್ವಾನ್ಸ್ ಮ್ಯಾಥ್ಸ್ ಬೇರೆ ಅಂತ. ಹಂಗೆ ಭಾಷೆಗೆ ಸಂಬಂಧಿಸಿದ ವ್ಯಾಕರಣ, ಅದೇ ವ್ಯಾಕರಣದಲ್ಲಿ ಅಲಂಕಾರ ಮತ್ತು ಛಂದಸ್ಸು ಇವು ಲೈಕ್ ಭಾಷೆಗೆ ಸಂಬಂಧಪಟ್ಟಿದ ಇವು ಅಡ್ವಾನ್ಸ್ ಮ್ಯಾಥ್ಸ್ ಇದ್ದಂಗೆ ಇವು, ರೈಟ್. ಅದರಲ್ಲಿ ಏನೇನು ಲೈಕ್ ಅದೇ ಹೇಳ್ತೀನಿ ಸೈನ್ಸ್ ಇದ್ದಂಗೆ ಇದನ್ನು ಕೂಡ, ರೈಟ್. ನಾವು ಬರ್ರಿ ಸರ್ ನೆಕ್ಸ್ಟ್ ಅಂದರೆ ಪುಸ್ತಕ ನಂಬರ್ 2. ನಾವು ಚಾಪ್ಟರ್ ನಂಬರ್ 31ವರೆಗೆ ಅರೌಂಡ್ 450 ಪೇಜ್ಗಳು ನಿಮಗೆ ಒಂದು ಪುಸ್ತಕದಲ್ಲಿ ಫಸ್ಟ್ ಪುಸ್ತಕದಲ್ಲಿ ಕವರ್ ಆಗಿರ್ತದೆ. 13 ಚಾಪ್ಟರ್ ಕನ್ನಡ ಸಾಹಿತ್ಯ, ಕನ್ನಡ ನಾಡು ನುಡಿಯ ಪರಿಚಯ, ಅವುಗಳ ಚರಿತ್ರೆ. ಅದಾದಮೇಲೆ ಭಾಗ ನಂಬರ್ 2 ಕನ್ನಡ ವ್ಯಾಕರಣ. ಇವೆರಡು ಪಾರ್ಟ್ ಪುಸ್ತಕ ಒಂದರಲ್ಲಿ ತೆಗೆದು ನಾವು ಇವಾಗ ಎಂಟ್ರಿ ಕೊಡ್ತೀವಿ ನಾವು ಪುಸ್ತಕ ನಂಬರ್ 2. ಅದರಲ್ಲಿ ಭಾಗ ಕಂಟಿನ್ಯೂ ಇರುತ್ತೆ. ಇವಾಗ ಭಾಗ ನಂಬರ್ 3 ಸರ್. ಇವಾಗ ಭಾಗ ನಂಬರ್ 3ಯಲ್ಲಿ ಏನು ನೋಡ್ತೀವಿ ಸರ್? ಛಂದಸ್ಸಿಗೆ ಸಂಬಂಧಪಟ್ಟ ಕನ್ನಡ ಛಂದಸ್ಸು ವಿಶೇಷವಾಗಿ 36-39 ಪೇಜಸಲ್ಲಿ ಇರ್ತಕ್ಕಂಥದ್ದು ನೋಡ್ಕೊಳ್ಳಿ. ಇದನ್ನು ಪ್ರಾಪರ್ವಾಗಿ ನೋಡೋಣ. ಅದಾದಮೇಲೆ ಭಾಗ ನಂಬರ್ 4 ಅಲಂಕಾರ ಮತ್ತು ಕಾವ್ಯ ಮೀಮಾಂಸೆ. ಇದರಲ್ಲಿ ಅಲಂಕಾರ ಅಂದರೆ ಏನು, ಅಲಂಕಾರದ ವಿಧಗಳು ಯಾವ ವಿಧವ, ಭಾರತೀಯ ಕಾವ್ಯ ಮೀಮಾಂಸೆ, ಅದರಲ್ಲಿ ಛಂದಸ್ಸು ಮತ್ತು ಅಲಂಕಾರ ನಡುವಿನ ಅವುಗಳಿನ ಮಹತ್ವ ಏನಿದೆ ಮತ್ತು ಛಂದಸ್ಸು ಅಲಂಕಾರ ನಡುವಿನ ವ್ಯತ್ಯಾಸ ಮತ್ತು ಮಹತ್ವ ಏನಿದೆ ಅದನ್ನು ಸಪ್ರೇಟಾಗಿ ಕವರ್ ಮಾಡಿರ್ತಕ್ಕಂಥದ್ದು. 3 ಅಧ್ಯಾಯಗಳಿದ್ದಾವೆ. ಇಲ್ಲಿ ಚಿಕ್ಕದಾಗಿ ಡಿಫ್ರೆನ್ಸ್ ಇದೆ. ಇವಾಗ ಛಂದಸ್ಸು ಮತ್ತು ಅಲಂಕಾರ ನಡುವೆ ವ್ಯತ್ಯಾಸ ಏನಿದೆ ಇದ್ರ ಮೇಲೆ ಕ್ವಶನ್ ಬಂದಿದೆ. ಸೊ ಬೇಸಾಗಿ ರಿಪೀಟೆಡ್ಲಿ ಕ್ವಶನ್ಸ್ ಮತ್ತು ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಬರ್ತದೆ ಅಂದರೆ ಇವೆರಡನ್ನು ಕಂಪೇರ್ ಮಾಡಿ ಹಾಕಿದ್ದೇನೆ ಸರ್. ಸೊ ಇಲ್ಲಿ ಇಂಪಾರ್ಟೆಂಟ್ ನಮಗೆ 3 ಛಂದಸ್ಸು, ಅಲಂಕಾರ, ಭಾರತೀಯ ಕಾವ್ಯ ಮೀಮಾಂಸೆ. ಅದಾದಮೇಲೆ ಛಂದಸ್ಸು ಮತ್ತು ಅಲಂಕಾರ ನಡುವೆ ಇರತಕ್ಕಂಥ ವ್ಯತ್ಯಾಸ ಏನಿದೆ ಇದನ್ನು ಪ್ರಾಪರ್ ವೇಲಿ ನೋಡ್ಕೊಳ್ಳೋಣ ಸರ್. ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಂದ 2 ಕ್ವಶನ್, ಇಲ್ಲಿಂದ 1 ಕ್ವಶನ್ ಫಿಕ್ಸ್. ಕೆಲವು ಸತಿ ಇಲ್ಲಿಂದ 2 ಕ್ವಶನ್ ಆದರೆ ಇಲ್ಲಿಂದ 1 ಕ್ವಶನ್, ಅರೌಂಡ್ 3 ಕ್ವಶನ್ ಅಂದರೆ ಫಿಕ್ಸ್ ಇರುತ್ತೆ. ಅಲಂಕಾರ ಮತ್ತು ಛಂದಸ್ಸಿಗೆ ಸಂಬಂಧಪಟ್ಟಿದೆ. ಯಾವಾಗ 35 ಮಾರ್ಕ್ಸ್ ಇದ್ದಾಗ. ಏನಾದರೂ 100 ಅಂಕಗಳಿಗೆ 100 ಕ್ವಶನ್ಸ್ ಕನ್ನಡದ ಬೇಸ್ ಮೇಲೆ ಬಂದರೆ ಮತ್ತೆ ವೇಟೇಜ್ ಜಾಸ್ತಿ ಆಗುತ್ತೆ ಸರ್. ಪ್ರಾಪರ್ ವೇಲಿ ನೋಡ್ಕೊಳ್ಳಿ ಸರ್. ನಾವು ಇವು ಟೋಟಲ್ ಏನಂತ ಇರಲಿ 4 ಅಧ್ಯಾಯಗಳು ಇರ್ತಕ್ಕಂಥದ್ದು ನಮಗೆ. ಚಾಪ್ಟರ್ ನಂಬರ್ ಯಾವುದು? 32, ರೈಟ್, 33, 34, 35 ಸರ್. 35 ಅಧ್ಯಾಯಗಳು ನಮಗೆ ಇಲ್ಲಿ ಕವರ್ ಆಗ್ತಕ್ಕಂಥದ್ದು. ಯಾವುದು? ಭಾಗ ನಂಬರ್ 3, ಭಾಗ ನಂಬರ್ 4. ಕ್ಲಿಯರ್ ಸರ್? ನಾವು ಬರ್ರಿ ಸರ್ ಯಾವುದಂದರೆ ಭಾಗ ನಂಬರ್ 5. ನಾವು ಭಾಗ ನಂಬರ್ 5ರಲ್ಲಿ ಶಬ್ದ ಸಂಪತ್ತು ಪದಕೋಶ, ಇದು ಬುಕ್ ನಂಬರ್ 2ಅಲ್ಲಿ ಇರ್ತಕ್ಕಂಥ. ಬುಕ್ ನಂಬರ್ 2ಅಲ್ಲಿ ಎಷ್ಟು ಭಾಗ ಇದೆ? ನಮಗೆ 3 ಭಾಗ. ಒಂದು ಛಂದಸ್ಸು, ಇನ್ನೊಂದು ಅಲಂಕಾರ ಮತ್ತು ಭಾರತೀಯ ಕಾವ್ಯ ಮೀಮಾಂಸೆ. ಅದಾದಮೇಲೆ ಅಂತಂದರೆ ಶಬ್ದ ಸಂಪತ್ತು ಪದಕೋಶ, ಇದು ಭಾಗ ನಂಬರ್ 5ರಲ್ಲಿ. ಅಗೇನ್ 2 ಪಾರ್ಟ್ ಸಾಮಾನ್ಯ ಕನ್ನಡ ಪತ್ರಿಕೆಗೆ ಸಂಬಂಧಪಟ್ಟಿದೆ. ಭಾಳ ಇಂಪಾರ್ಟೆಂಟ್ ಹೇಳಿದೆ. ಗ್ರಾಮರ್ ಪಾರ್ಟಿಂದ ಅರೌಂಡ್ 40% ಕ್ವಶನ್ಸ್. ಅದಾದಮೇಲೆ ಶಬ್ದ ಸಂಪತ್ತಿಂದ ಅರೌಂಡ್ ಏನಂತಂದರೆ ಇಲ್ಲಿ ಹತ್ರ ನಮಗೆ 30% ಕ್ವಶನ್ಸ್ ಬರ್ತಕ್ಕಂಥದ್ದು, ರೈಟ್. ಸೊ ನೆನಪಲ್ಲಿ ಇಟ್ಕೊಡ್ರಿ ಸರ್. ನಾವು ಇದರ ಉದ್ದೇಶ ಈ ಪಾರ್ಟ್ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಕನ್ನಡ ಶಬ್ದಕೋಶನ ಹೆಚ್ಚಿಸುವುದು ಮತ್ತು ಪದಗಳ ಸೂಕ್ಷ್ಮ ಬಳಕೆಯನ್ನು ಕಲಿತಕ್ಕಂಥದ್ದು, ರೈಟ್. ನಾವು ಇದರಲ್ಲಿ ಅಧ್ಯಾಯ ನಂಬರ್ 36 ನಾನಾರ್ಥಕ ಪದಗಳು. ಪರೀಕ್ಷೆ ದೃಷ್ಟಿಯಿಂದ ಪ್ರೀವಿಯಸ್ ಇಯರಲ್ಲಿ ಬಂದಿರತಕ್ಕಂಥ ಎಲ್ಲ ಪದಗಳ ಜೊತೆಗೆ ಎಡಿಷ್ನಲ್ಲಿ ಏನೆಲ್ಲ ಬರಬಹುದು, 8th, 9th, 10th ಬುಕ್ಕಲ್ಲಿರ್ತಕ್ಕಂಥ ಎಲ್ಲ ಮತ್ತು ಅವು ಹಳೆ ಎಡಿಷನ್ ಮತ್ತು ನ್ಯೂ ಎಡಿಷನ್ ಬುಕ್ಕಲ್ಲಿ ಏನೇನಿದೆ ಅವನ್ನೆಲ್ಲವನ್ನು ಆ್ಯಡ್ ಮಾಡಿದ್ದೀನಿ ಇಲ್ಲಿ. ಒಂದು ಸರಿ ನೋಡ್ಕೊಡ್ರಿ ಸರ್ ನೀವು, ರೈಟ್. ನಾನಾರ್ಥ ಪದಗಳು ಏನಿದಾವೆ? ಅಧ್ಯಾಯ ನಂಬರ್ 37 ವಿರುದ್ಧಾರ್ಥಕ ಪದಗಳು ಡಿಟೇಲ್ ಕಂಪ್ಲೀಟ್ ಇದೆ. ಅವುಗಳ ನಿಯಮ ಅದನ್ನು ಇರತಕ್ಕಂಥದ್ದು. 38ರಲ್ಲಿ ನಾವು ದ್ವಿರುಕ್ತಿಗಳು, 39ರಲ್ಲಿ ಜೋಡಿ ನುಡಿಗಳು, 40ರಲ್ಲಿ ಗ್ರಾಮ್ಯ ಮತ್ತು ಗ್ರಾಂಥಿಕ ಭಾಷೆಯ ಪದಗಳ ಮತ್ತು ಅವುಗಳ ಶಬ್ದ ರೂಪ. ಇಲ್ಲಿ 2 ಆಯಿತು. 2 ಹೊಸ ಅಧ್ಯಾಯಗಳು 2024 ಆದ ನಂತರ ಬಂದಿರತಕ್ಕಂಥ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಹಳೆಗನ್ನಡದಿಂದ ಹೊಸಗನ್ನಡದ ರೂಪಾಂತರ, ಅದು ಒಂದು. ಗ್ರಾಮ್ಯದಿಂದ ಗ್ರಾಂಥಿಕ ಭಾಷೆಯ ಪದಗಳ ಬಳಕೆ ಮತ್ತು ಅವುಗಳ ಶುದ್ಧ ರೂಪ, ಇದು ಮೊದಲಿಂದ ಬರ್ತಾಯಿದೆ ಬಟ್ ಇತ್ತೀಚೆಗೆ ಜಾಸ್ತಿ ಬರ್ತಾಯಿದೆ ಕ್ವಶನ್. ಹಾಗಾಗಿ ಎಡಿಷ್ನಲ್ ಇದು ಒಂದು ಚಾಪ್ಟರ್ ಏನಂತಂದರೆ ನೋಟ್ ಮಾಡ್ಕೊಡ್ರಿ ಇದನ್ನು. ಏನಂತಂದರೆ ಇವೆರಡು ಹೊಸದಾಗಿ ಸೇರ್ಪಡೆ ಮಾಡಿರ್ತಕ್ಕಂಥದ್ದು ಇದರಲ್ಲಿ, ರೈಟ್. ಅದಾದಮೇಲೆ ಯಾವುದಿದೆ ಸರ್ ಅಂತಂದರೆ ಚಾಪ್ಟರ್ ನಂಬರ್ ಯಾವುದಿದೆ? ಇದು ಅಧ್ಯಾಯ ನಂಬರ್ 13ನಲ್ಲಿ ಜೋಡಿ ನುಡಿ ಆಯಿತಾ. 40 ಗ್ರಾಮ್ಯ ಮತ್ತು ಗ್ರಾಂಥಿಕ ಭಾಷೆಗಳು. 41ರಲ್ಲಿ ನುಡಿಗಟ್ಟುಗಳು ಸರ್, ಇಡಿಯಮ್ಸ್, ರೈಟ್. ಸೊ ನುಡಿಗಟ್ಟುಗಳಿಗೆ ಸಂಬಂಧಪಟ್ಟದ್ದು ಏನಿದೆ ಅದರ ಬಗ್ಗೆ ನೋಡೋಣ. ಅದಾದಮೇಲೆ 42ರಲ್ಲಿ ಗಾದೆ ಮಾತುಗಳು. ಎಷ್ಟೆಲ್ಲ ಕವರ್ ಮಾಡೋಕ್ಕಾಗುತ್ತೆ, ಎಷ್ಟು ಅವೈಲೇಬಲ್ ಇದೆ ಎಲ್ಲವನ್ನೂ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ನಿಮಗೆ ನುಡಿಗಟ್ಟು ಮತ್ತು ಗಾದೆ ಮಾತಿನ ಬಗ್ಗೆ ನನ್ನ ಚಾಪ್ಟರ್ಸ್ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಿದಾಗ ಎಕ್ಸಾಮ್ ದೃಷ್ಟಿಯಿಂದ ಯಾವುದು ಇಂಪಾರ್ಟೆಂಟ್ ಇದೆ ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಎಡಿಷ್ನಲಿ ನೀವು ಓದ್ಕೋಬೇಕಾಗತ್ತೆ. 2000 ಕವರ್ ಮಾಡಿದ್ದೀನಿ ಸರ್, ಇದರಲ್ಲಿ ನೋಡ್ಕೊಳ್ಳಿ ನೀವು, ರೈಟ್. ಇನ್ನು 43ನೇ ಅಧ್ಯಾಯ ಒಗ್ಗಟ್ಟುಗಳಿಗೆ ಸಂಬಂಧಪಟ್ಟದೆ ಅಂಥ ಕ್ವಶನ್ ಬರ್ತಾಯಿಲ್ಲ, ಮುಂಚೆ ಬಂದಿದ್ದಾವೆ. ಹಾಗಂತೇಳಿ ಮುಂದೆ ಬರಬಾರ್ದಂತೆ ನಿಯಮ ಏನಿಲ್ಲ. ಅಲ್ಲಿ ಇಲ್ಲಿ ಎಗ್ರಿಸಿ ಒಂದು ಕ್ವಶನ್ ಹಾಕಿಸ್ಬಿಡ್ತಾನೆ. ಸೊ ಹಾಗಾಗಿ ಜನರಲಾಗಿ ನಮಗೆ ಗೊತ್ತಿರಬೇಕು ಸರ್ ಅದು, ರೈಟ್. ಪ್ರಮುಖ ಸಾಹಿತ್ಯಿಕ ಒಗ್ಗಟ್ಟುಗಳು ಸೇರಿದಂತೆ. ಇನ್ನು ಅಧ್ಯಾಯ ನಂಬರ್ 44ರಲ್ಲಿ ಶಬ್ದ ಶುದ್ಧತೆ ಕಾಗುಣಿತ, ಇದು ಭಾಳ ಇಂಪಾರ್ಟೆಂಟ್ ಸರ್ ಈ ಚಾಪ್ಟರ್, ರೈಟ್. ಮತ್ತು ನಿಖರ ಬಳಕೆ ಏನಿದೆ ಶಬ್ದಗಳಿಗೆ ಸಂಬಂಧಪಟ್ಟಂತೆ ಇದ್ರ ಬಗ್ಗೆ ಇಲ್ಲಿ ಆ್ಯಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ ಸರ್. ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಭಾಳ.
ಯಾವುದು ಈ ಚಾಪ್ಟರ್ ನಂಬರ್ 44. ಇದನ್ನು ಡೀಟೇಲಾಗಿ ಹೆಚ್ಚಿನ ಸಮಯ ತೊಗೊಂಡು ನೋಡೋಮಂತ. ಅದಾದಮೇಲೆ ಚಾಪ್ಟರ್ ನಂಬರ್ 45. ಇದರಲ್ಲಿ ಅನೇಕ ಪದಗಳಿಗೆ ಒಂದು ಪದ, ಈ ರೀತಿಯ ಕ್ವಶನ್ ಬರ್ತಕ್ಕಂಥದ್ದು. ಇನ್ನು ಭಾಳ ಇಂಪಾರ್ಟೆಂಟ್ 46 46ನೇ ದಿನದಲ್ಲಿ ಸಮಾನಾರ್ಥಕ ಪದಗಳು. ಟೆಸ್ಟ್ ಇದಾವಲ್ಲ, ಯಾವುದು 8th 9th 10th ಬುಕ್ ಎಲ್ಲವನ್ನು ಕವರ್ ಮಾಡಿ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಸಮಾನಾರ್ಥಕ ಪದಗಳಿಗೆ ಸಂಬಂಧಪಟ್ಟಿದೆ ಅರೌಂಡ್ ಯಾವುದಂದರೆ 70 ಪೇಜ್ ಪುಟಗಳೇ ಇದರಲ್ಲೇ ಇರ್ತಕ್ಕಂಥದ್ದು. ಯಾವುದು ಸಮಾನಾರ್ಥಕ ಪದಗಳಿಗೆ ಸಂಬಂಧಪಟ್ಟಿದೆ. ಯಾಕೆ ಸಮಾನಾರ್ಥಕ ಪದಗಳು ಇಷ್ಟು ಮಾಡಿದೆ ಅಂದರೆ ಆ ಪದಗಳೇ ನೀವು ಮುಂದೆ ಕಡ್ಡಾಯ ಕನ್ನಡ ಮತ್ತು ಡಿಸ್ಕ್ರಿಪ್ಟಿವ್ ಫಾರ್ಮೆಟಲ್ಲಿ ಬರವಣಿಗೆಗೆ ಸಂಬಂಧಪಟ್ಟಂತೆ ಓವರಾಲ್ ಎಲ್ಲ ಕಡೆ ಬಳಕೆ ಆಗ್ತಕ್ಕಂಥದ್ದು. ಅದನ್ನು ನೀವು ಕವರ್ ಮಾಡ್ಕೊಂಡ್ರಿ, ನೀವು ಅದನ್ನು ಸಪ್ರೇಟಾಗಿ ಒಂದು ಕ್ವಶನ್ ಫ್ರಮ್ ಡೇ 1ಇಂದ ಇದ್ರ ಮೇಲೆ ಫೋಕಸ್ ಮಾಡಬೇಕು. ಸೊ ನಾವು ಚಾಪ್ಟರ್ ನಂಬರ್ 1 ಅಂತ ಬೇಡ, ಗ್ರಾಮರ್ ಪಾರ್ಟ್ ವರ್ಣಮಾಲೆಯನ್ನು ನಾನು ಶುರು ಮಾಡ್ತೀನಲ್ಲ ಚಾಪ್ಟರ್ ನಂಬರ್ 14ಇಂದ ಅಧ್ಯಾಯ 14ರಿಂದ ಅವಾಗ ಹೇಳ್ತೀನಿ. ಅಡಿಷ್ನಲ್ ಆಗಿ ಇದರಲ್ಲಿ ಏನೇನು ವರ್ಕ್ ಮಾಡ್ಕೊತ ಹೋಗ್ಬೇಕು, ನೀವು ಪ್ರಾಪರ್ ವೇಲಿ ಮಾಡ್ಕೊಂಡು ಹೋಗ್ರಿ ಸರ್. ಓಕೆ, ಸೊ ಟೋಟಲ್ 46 ಚಾಪ್ಟರ್ಸ್ ಇಲ್ಲಿ ಕವರ್ ಆಗ್ತಕ್ಕಂಥದ್ದು ಸರ್. ರೈಟ್ ಸರ್, ಇವಾಗ ಬರ್ರಿ ಪಾರ್ಟ್ ನಂಬರ್ 6. ಪಾರ್ಟ್ ನಂಬರ್ 6ಗೆ ಹೋಗೋಕ್ಕಿಂತ ಮುಂಚೆ ಪಾರ್ಟ್ ನಂಬರ್ 5 ಯಾವುದಾಗಿತ್ತು ನಮ್ಮದು ಶಬ್ದ ಸಂಪತ್ತು. ಸೊ ಶಬ್ದ ಸಂಪತ್ತಲ್ಲಿ ಅಧ್ಯಾಯ ನಂಬರ್ 36ರಿಂದ ಹಿಡಿದು 46ರವರೆಗೆ ಇದರಲ್ಲಿ ಆಲ್ಮೋಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಬೇಸ್ ಇಟ್ಕೊಂಡು ಏನೇನೆಲ್ಲ ಕವರ್ ಮಾಡ್ಬೋದು ಎಲ್ಲವನ್ನು ನಾನು ಶಬ್ದ ಸಂಪತ್ತು, ಪದಕೋಶ, ಅವುಗಳಿಗೆ ಅರ್ಥಗಳಿಗೆ ಸಂಬಂಧಪಡದೆ ವಿವರಣಾತ್ಮಕ ರೂಪದಲ್ಲಿ ಅರ್ಥಗಳ ಸಮೇತ ಆ್ಯಡ್ ಮಾಡಿದ್ದೀನಿ. ಒಂದು ಸಾರಿ ಪುಸ್ತಕ ನೀವು ನೋಡ್ಕೊಳ್ಳಿ ಸರ್. ಚಾಪ್ಟರ್ ವೈಸ್ ನೋಡಿದಾಗ ನಾನು ಎಡಿಷ್ನಲಿ ಕವರ್ ಮಾಡಿ ಕೊಟ್ಟಿರ್ತೀನಿ ನಾನು ನಿಮ್ಗೆ. ರೈಟ್, ಸೊ ನಾವು ಬರೀ ಸರ್ ಯಾವುದು ಭಾಗ ನಂಬರ್ 6. ನಾವು ಭಾಗ ನಂಬರ್ 6 ಯಾವುದಕ್ಕೆ ಸಂಬಂಧಪಟ್ಟಿದೆ? ಕನ್ನಡ ಸಾಹಿತ್ಯ ಚರಿತ್ರೆ ಸರ್. ನಾವು ಕನ್ನಡ ಸಾಹಿತ್ಯ ಚರಿತ್ರೆ ವಿಶೇಷವಾಗಿ ಏನಿದೆ ಸಂಕ್ಷಿಪ್ತವಾಗಿರ್ತಕ್ಕಂಥದ್ದು, ನೆನಪಲ್ಲಿ ಇಟ್ಕೊಡ್ರಿ ಸರ್. ರೈಟ್, ಸೊ ನಾವು ಇದರಲ್ಲಿ ಏನೇನಾಗಿದೆ ಸರ್ ಅಂತ ಹೇಳಿದ್ರೆ, ಫಸ್ಟ್ ಕನ್ನಡ ಸಾಹಿತ್ಯದ ಪ್ರಮುಖ ಯುಗಗಳು ಮತ್ತು ಶ್ರೇಷ್ಠ ಕವಿಗಳ ಪರಿಚಯ ಮತ್ತು ಅವುಗಳ ಕೃತಿಗಳ ಪರಿಚಯ ಆಗಿರತಕ್ಕಂಥ. ರೈಟ್, ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದೆ. ನಾವು ಅಧ್ಯಾಯ ನಂಬರ್ ಯಾವುದಿದೆ 47 ಬರ್ರಿ ಸರ್. ನಾವು ಅಧ್ಯಾಯ ನಂಬರ್ 47ರಲ್ಲಿ ಶಾಸನ ಸಾಹಿತ್ಯ, ಕನ್ನಡ ಶಾಸನ ಸಾಹಿತ್ಯ ಸರ್. ವಿಶೇಷವಾಗಿ ಅಶೋಕನ ಶಾಸನಗಳಲ್ಲಿ ಕರ್ನಾಟಕ ಸಂಬಂಧ ಕನ್ನಡ ಪದಗಳು ಯಾವ್ದಾದ್ರು ಉಲ್ಲೇಖವಾಗಿದ್ದಾವೆ ಅಲ್ಲಿಂದ ಹಿಡಿದು ಅಂದರೆ ಹತ್ರ 2200 ವರ್ಷಗಳ ಇತಿಹಾಸ ಏನು ಕನ್ನಡ ಭಾಷೆಗೆ ಸಂಬಂಧಪಟ್ಟಂತಿಲ್ಲ ಅಲ್ಲಿಂದ ಹಿಡಿದು ಎಲ್ಲವನ್ನು ಕವರ್ ಮಾಡಿರ್ತಕ್ಕಂಥದ್ದು. ರೈಟ್, ಅದಾದಮೇಲೆ ಚಾಪ್ಟರ್ ನಂಬರ್ ಯಾವುದಿದೆ ಸರ್ ಅಂತ ಹೇಳಿದ್ರೆ ಅಧ್ಯಾಯನ 48ರಲ್ಲಿ ಪಂಪ ಪೂರ್ವಯುಗ ಕನ್ನಡ ಸಾಹಿತ್ಯದ ಆರಂಭಿಕ ಹೆಜ್ಜೆಗಳು. ರೈಟ್, 9ನೇ ಶತಮಾನ 9ನೇ ಶತಮಾನಕ್ಕಿಂತ ಮುಂಚಿತವಾಗಿ ಯಾರ್ಯಾರಿದ್ರಲ್ಲಿದ್ರೆ ಅದ್ರ ಬಗ್ಗೆ ಅವೆಲ್ಲ ಪರಿಚಯ ಆಗಿರ್ತವೆ. ಇದೆಲ್ಲ ನಿಮಗೆ ನಾನು ಹೇಳಿದ್ದೆ, ಕನ್ನಡ ಭಾಷೆಗೆ ಸಂಬಂಧಪಟ್ಟ ಕರ್ನಾಟಕದ ಪ್ರಮುಖ ರಾಜಮನೆತನದ ಕೊಡುಗೆ ಏನಿತ್ತಲ್ಲ ಅಲ್ಲಿ ಅದ್ರ ಬಗ್ಗೆ ಒಂದು ಪರಿಚಯ ಆಗಿರುತ್ತೆ ನಮಗೆ. ಅದರದ್ದು ಕಂಟಿನ್ಯೂಷನ್ ಪಾರ್ಟ್ ನಿಮಗೆ ಇಲ್ಲಿ ಸ್ವಲ್ಪ ಡೀಪಾಗಿ ಸಿಗ್ತಕ್ಕಂಥದ್ದು. ರೈಟ್, ಅದಾದಮೇಲೆ ಚಾಪ್ಟರ್ ನಂಬರ್ 49ನಲ್ಲಿ ಪಂಪಯುಗ ಕನ್ನಡ ಸಾಹಿತ್ಯದ ಸುವರ್ಣಯುಗ. ಸೊ ಇಲ್ಲಿಂದ ಹಿಡಿದು ಏನೇನಾಯ್ತು ಪಂಪಯುಗದಲ್ಲಿ, ಇಲ್ಲಿಂದ ಕ್ವಶನ್ ಅಂದರೆ ಫಿಕ್ಸ್ ಇದ್ದೇ ಇರ್ತಕ್ಕಂಥದ್ದು ನೋಡೋಣ ಸರ್. ಅದಾದಮೇಲೆ ಅಧ್ಯಾಯ 50 ಹರಿಹರ ಯುಗಕ್ಕೆ ನಾಂದಿ ವಚನ ಸಾಹಿತ್ಯದ ಕ್ರಾಂತಿ. ವಚನ ಚಳುವಳಿ ಅಂತ ಕರಿತೀವಲ್ಲ ನಾವು ಬಸವಣ್ಣವರ ನೇತೃತ್ವದಲ್ಲಿ. ಸೊ ಅಲ್ಲಿ ಏನಾಯಿತು 12ನೇ ಶತಮಾನದಲ್ಲಿ, ಜೊತೆಗೆ ಹರಿಹರ ಯುಗಕ್ಕೆ ನಾಂದಿ ಹೆಂಗಾಯಿತು, ವಚನ ಸಾಹಿತ್ಯದ ಪ್ರಮುಖ ಇದೇನಿಲ್ಲ ಅದ್ರ ಬಗ್ಗೆ ಪ್ರಾಪರಾಗಿ ನೋಡೋಣ ಸರ್. ರೈಟ್, ನೆಕ್ಸ್ಟ್ 51ನೇ ಅಧ್ಯಾಯ ಹರಿಹರ ಯುಗದ ಉದಯ, ಧರ್ಮದಿಂದ ಕಾವ್ಯದೆಡೆಗೆ. ಧರ್ಮ ಏನು, ಕಾವ್ಯ ಏನು, ವಚನ ಸಾಹಿತ್ಯದ ಏನು, ಅದಕ್ಕಿಂತ ಮುಂಚೆ ಏನಾಗಿತ್ತು, ಪಂಪಯುಗದಲ್ಲಿ ಏನಾಗಿತ್ತು, ಪಂಪದ ಪೂರ್ವಯುಗದಲ್ಲಿ ಏನಾಗಿತ್ತು, ಅದಕ್ಕಿಂತ ಮುಂಚೆ ಶಾಸನ ಸಾಹಿತ್ಯ ಶಾಸನಗಳಲ್ಲಿ ಕನ್ನಡ ಭಾಷೆ ಬಗ್ಗೆ ಏನೆಲ್ಲ ಉಲ್ಲೇಖ ಆಗಿದೆ ಎಲ್ಲವನ್ನು ಪ್ರಾಪರ್ ವೇಲಿ ನೋಡ್ಕೊಳ್ಳೋಣ ಸರ್. ರೈಟ್, ನಾವು ಚಾಪ್ಟರ್ ನಂಬರ್ 52 52ನೇ ಅಧ್ಯಾಯ ನಾವು ಕುಮಾರವ್ಯಾಸಯುಗ, ದೇಸಿ ಸಂಪ್ರದಾಯ ಮತ್ತು ನವ ಚೈತನ್ಯ ಕಾಲ ಅಂತ ಕರಿತೀವಿ. ಹತ್ರ ನಾವು ಇವಾಗ 15ನೇ ಶತಮಾನಕ್ಕೆ ಬಂದುಬಿಟ್ಟಿರ್ತೀವಿ ಸರ್. ರೈಟ್, ಅಲ್ಲಿವರೆಗೆ ನೋಡೋಣ, ನಂತರ ಸೀಕ್ವೆನ್ಸ್ ಆರ್ಡರಲ್ಲಿ ಇರ್ತೀನಿ. ಅದಾದಮೇಲೆ ಅಧ್ಯಾಯ ನಂಬರ್ 53 ದಾಸ ಸಾಹಿತ್ಯ, ಹರಿದಾಸ ಭಕ್ತಿ ಪರಂಪರೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಅವರ ಕೊಡುಗೆಗಳೇನಿದೆ ಅದರ ಬಗ್ಗೆ ನೋಡೋಣ ಸರ್, ದಾಸ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು. ಅದಾದಮೇಲೆ ಚಾಪ್ಟರ್ ನಂಬರ್ 54 54ರಲ್ಲಿ ನಾವು ಕನ್ನಡ ಸಾಹಿತ್ಯದಲ್ಲಿ ತತ್ವ ಪದಗಳು. ರೈಟ್, ತತ್ವ ಪದಗಳಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಸರ್ವಜ್ಞರಾಗಿರ್ಬರ್ತಕ್ಕಂಥದ್ದು. ರೈಟ್, ಶಿಶುನಾಳ ಶರೀಫರಾಗಿರ್ತಕ್ಕಂಥದ್ದು. ಸೊ ಅವ್ರ ಬಗ್ಗೆ ಅವ್ರ ಕೊಡುಗೆ ಏನಿದೆ, ಅವ್ರದ್ದು ಪ್ರಮುಖ ಪದಗಳು ಯಾವಿದೆ, ತತ್ವ ಪದಗಳು ಅಂದರೆ ಗೀತೆಗಳು, ಅದ್ರ ಬಗ್ಗೆ ನಾವು ನೋಡೋಣ ಸರ್. ನೆಕ್ಸ್ಟ್ 55ನೇ ಅಧ್ಯಾಯದಲ್ಲಿ ವೈದ್ಯಕೀಯ ಸಾಹಿತ್ಯ ಮತ್ತು ಮೈಸೂರು ಒಡೆಯರ ಆಶ್ರಯ ಮತ್ತು ಸಾಹಿತ್ಯದ ವಿಸ್ತರಣೆ. ಮೈಸೂರು ಒಡೆಯರ ಕಾಲದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಆಧುನಿಕತೆಯಿಂದ ಅಡಾಪ್ಟ್ ಆಗ್ತಕ್ಕಂಥದ್ದು 18-19ನೇ ಶತಮಾನದಲ್ಲಿ. ಅಲ್ಲಿಂದ ಏನೇನು ಬದಲಾವಣೆ ಆಯಿತು, ರೈಟ್, ನಾವು ಏನಿದೆ ಅದ್ರ ಬಗ್ಗೆ ನೋಡೋಣ ಸರ್. ರೈಟ್, ಅದಾದಮೇಲೆ ಚಾಪ್ಟರ್ ನಂಬರ್ 56 56ನೇ ಅಧ್ಯಾಯದಲ್ಲಿ ಕನ್ನಡ ಜನಪದ ಸಾಹಿತ್ಯ ಮತ್ತು ನೆಲದ ಸೊಗಡಿನ ನುಡಿ, ಜನಪದ ಸಾಹಿತ್ಯ ಏನಿದೆ ಅದ್ರ ಬಗ್ಗೆ ನೋಡೋಣ. ಅದಾದಮೇಲೆ 57ನೇ ಅಧ್ಯಾಯದಲ್ಲಿ ಆಧುನಿಕ ಕನ್ನಡ ಸಾಹಿತ್ಯ, ನವೋದಯ ಮತ್ತು ಹೊಸ ಆಯಾಮಗಳು 19ನೇ ಶತಮಾನದ ಉತ್ತರದಿಂದ ಇದುವರೆಗೆ ಏನೇನಿದೆಯಲ್ಲ
ಯಾವುದಂದರೆ ಆಧುನಿಕ ಕನ್ನಡ ಸಾಹಿತ್ಯ, ಅದರ ಬಗ್ಗೆ ನೋಡೋಣ ಸರ್. ಲೈಕ್ ಯಾರಂತಂದರೆ ಜ್ಞಾನಪೀಠ ಪ್ರಶಸ್ತಿ ಪಡೆದಲ್ಲಿ ಕುವೆಂಪು ಅವರಿಂದ ಹೇಳಿದರೆ ಇತ್ತೀಚೆಗೆ ಏನು ಕಂಡು ಬರ್ತಾರೆ ಎಲ್ಲರೂ, ಅದ್ರ ಬಗ್ಗೆ ನೋಡೋಣ ಸರ್. ರೈಟ್. ಅದಾದ ಮೇಲೆ ಇದು ಒಂದು ನೀವು ಜನರಲಾಗಿ ಓದ್ಕೋಬೇಕಾಗತ್ತೆ ಅಂದರೆ 58ರಲ್ಲಿ ಆಧುನಿಕ ಕನ್ನಡದ ಪ್ರಮುಖ ಕವಿಗಳ ಮತ್ತು ಸಾಹಿತಿಗಳ ಪರಿಚಯ ಇರತಕ್ಕಂಥದ್ದು. ಸೊ ಇದು ಏನಂತಂದರೆ ಒಟ್ಟಾರೆಯಾಗಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿ ಇರತಕ್ಕಂಥದ್ದು. ಇದರಲ್ಲಿ ವಿಶೇಷವಾಗಿ ಆಧುನಿಕ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕಡಿಮೆ. ಆಧುನಿಕ ಸಾಹಿತ್ಯ ಮೀನ್ಸ್ ನವೋದಯ ಅಂತ ಜನರಿಗೆ 19-20ನೇ ಶತಮಾನದಲ್ಲಿ ಅಲ್ಲಿ ನಮ್ಗೆ ಜನರಲಾಗಿ ಜ್ಞಾನಪೀಠ ಪ್ರಶಸ್ತಿ, ಪ್ರಮುಖ ಪ್ರಶಸ್ತಿ ಕೃತಿಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ, ಕವಿಗಳ ಬಗ್ಗೆ ಕ್ವಶನ್ ಬರ್ತಕ್ಕಂಥದ್ದು. ಬಟ್ ಅದಕ್ಕಿಂತ ಮುಂಚಿತವಾಗಿ ಅಂತಂದರೆ ಓವರಾಲ್ ನಿಮ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಬರ್ತಕ್ಕಂಥದ್ದು ಅಂತಂದರೆ ನಿಮ್ಗೆ ಈ ಏನು ಚಾಪ್ಟರ್ಸ್ ನಂಬರ್ 47ಇಂದ ಹಿಡಿದು 47ರಿಂದ ಹಿಡಿದು 56ನೇ ಚಾಪ್ಟರ್ ಏನಿಲ್ಲ ಜನಪದ ಸಾಹಿತ್ಯ, ಅಲ್ಲಿವರೆಗೆ ಕ್ವಶನ್ ಬರ್ತಕ್ಕಂಥದ್ದು. ಸೊ ಇದನ್ನು ಓವರಾಲ್ ಆಗಿ ಎಲ್ಲ ಕವರ್ ಮಾಡಿದ್ದೀನಿ. ಇದು ನಿಮ್ಗೆ ಐಚ್ಛಿಕ ಕನ್ನಡ ಪತ್ರಿಕೆ ನೀವೇನಾದ್ರೂ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ಅಂತ ಒಳ್ಳೆ ಬೇಸ್ ಕೊಡ್ತದೆ ನಿಮಗೆ. ಕಡಿಮೆ 162 ಪೇಜ್ ಇದೆ ಸರ್, ಇದು ಅಷ್ಟೇ. ಇದರಲ್ಲಿ 162 ಪೇಜಲ್ಲಿ ಮ್ಯಾಕ್ಸಿಮಮ್ ಎಷ್ಟೆಲ್ಲ ಕವರ್ ಮಾಡೋದು ಒಂದು ಲೈಕ್ ರಿವಿಷನ್ ಟೈಪ್ ನೀವು ಮಾಡಲಲ್ಲಿ ಸಿಗ್ತಕ್ಕಂಥದ್ದು ಇದು. ರೈಟ್. ಉಳಿದಂತೆ ನೀವು ಡೀಪಾಗಿ ನೋಡ್ಕೊಳ್ಳೇಬೇಕು. ಉಳಿದಂತೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಸಫಿಷಿಯೆಂಟಾಗಿ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚಿದೆ ಆಗುತ್ತೆ ಸರ್ ಇದು. ರೈಟ್. ಸೊ 162 ಪೇಜಲ್ಲಿ ಹತ್ರ ಈ ಎಲ್ಲ ಅಧ್ಯಾಯಗಳನ್ನು ಕವರ್ ಮಾಡಿರ್ತಕ್ಕಂಥದ್ದು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ. ನಾವು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟದ್ದು ಇದು ವೇಟೇಜ್ ಎಷ್ಟು ಇರ್ತಂದರೆ 15% ಪ್ರಶ್ನೆಗಳಂತಂದರೆ ಡೈರೆಕ್ಟ್ಲಿ, ಇಂಡೈರೆಕ್ಟ್ಲಿ, ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಈ ಭಾಗದಿಂದ ಪ್ರಶ್ನೆಗಳು ಬರ್ತಕ್ಕಂಥದ್ದು. ಸೊ ಹಾಗಾಗಿ ನೆನಪಲ್ಲಿ ಇಟ್ಕೊಡ್ರಿ ಸರ್ ಇದನ್ನು. ರೈಟ್. ಇನ್ನು ಬೇಡ ಸರ್ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರೋ 3-4 ಕ್ವಶನ್ ಬರ್ತದೆ ಸರ್. 3-4 ಕ್ವಶನ್ಗೋಸ್ಕರ ನಾನು ಇದನ್ನು ಓದಲಿ ಏನು ಸರ್ ಅಂತ ಹೇಳಿದ್ರೆ, ಅದು ಯಾಕೆ 3-4 ಕ್ವಶನ್ ಅಲ್ಲ, ಒಂದು ಕ್ವಶನ್ ಇದ್ದರೆ ಅದನ್ನು ಯಾಕೆ ಓದಬೇಕು? ಎಷ್ಟು ಟೈಮ್ ಕೊಡ್ತೀರಿ ಸರ್? 162 ಪೇಜಿಗೆ ಎಷ್ಟು ಬಂದರೆ ಎಷ್ಟು ಸಮಯ ಕೊಡ್ಬೋದು? 4-5 ವರ್ಷದಿಂದ ಯಾವ ನೋಟಿಫಿಕೇಶನ್ ಇಲ್ಲದೆ ಇಷ್ಟೇ ಕಾಯಕತ್ತೀವಿ ಅಂತ ಹೇಳಿದ್ರೆ, ಟೈಮ್ ಬಂದಾಗ 1 ಮಾರ್ಕ್ಸ್ ನಾನು 2-3 ಮಾರ್ಕ್ಸ್ ಬರ್ತಾವಲ್ಲ ನಾನು ಸ್ಕಿಪ್ ಮಾಡ್ತೀನಿ ಅಂತ ಹೇಳಿದರೆ ಡ್ಯಾಶ್ ಏನು ಹೇಳೋಕ್ಕಾಗಲ್ಲ. ಹೌ ನೋಡಿಕೊಡ್ರಿ. ಬಟ್ ಇದರ ಮಹತ್ವ ಏನಿದೆ ಅಂತ ಹೇಳಿದ್ರೆ ಇವುಗಳು ಈ ಚಾಪ್ಟರ್ನ ನಾನೇ ನಿಮ್ಗೆ ಹೇಳ್ತೀನಲ್ಲ ಅವಾಗ ಕ್ಲಿಯರಾಗಿ ಹೇಳ್ತೀನಿ. ನೋ ವರಿ ಸರ್. ಕ್ಲಿಯರ್. ನಾವು ಬರ್ರಿ ಸರ್ ನೆಕ್ಸ್ಟ್ ಯಾವುದು ಭಾಗ ನಂಬರ್ 6 ಆಯಿತು. ಇಲ್ಲಿವರೆಗೆ ಟೋಟಲ್ 7 ಪಾರ್ಟ್ ಹೇಳಿದ್ದೀನಿ ನಾನು ನಿಮ್ಗೆ. ನಾವು ಬರ್ರಿ ಸರ್ ಭಾಗ ನಂಬರ್ ಯಾವುದೇನೆಂದರೆ 7. ನಾವು ಭಾಗ ನಂಬರ್ 7ಅಲ್ಲಿ ಏನು ಮಾಡ್ತೀವಿ ಸರ್ ಅಂತಂದರೆ ಕನ್ನಡ ನಾಡು ನುಡಿಗೆ ಸಂಬಂಧಿಸಿದ ಪ್ರಮುಖ ಇತರೆ ವಿಷಯಗಳು, ಮಿಸ್ಲಿನಿಯಸ್ ಪಾಯಿಂಟ್ಸ್ ಅಂದರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರ್ಬೋದು. ಅಥವಾ ಕೆಲವೊಂದು ಪಾಯಿಂಟ್ಸ್ ಮಿಸ್ ಆಗಿರ್ತದೆ. ಎಡಿಷನಲ್ ಪಾಯಿಂಟ್ ಇವು ಗೊತ್ತಿರಬೇಕು ಸರ್. ಪರೀಕ್ಷೆಯಲ್ಲಿ ಕೇಳಬಹುದಾದ ಪ್ರಮುಖ ವ್ಯಕ್ತಿಗಳು, ಕನ್ನಡ ಭಾಷೆಯಲ್ಲಿ ಕೊಡುಗೆ ನೀಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕವರ್ ಆಗಿರ್ತಾರೆ. ಇದುವರೆಗೆ ಎಡಿಷ್ನಲ್ ಹೇಳ್ತಕ್ಕಂಥ ಪ್ರಮುಖ ಬಿರುದುಗಳು, ಕೃತಿಗಳು, ಕನ್ನಡದ ಪ್ರಥಮ ಕೃತಿಗಳ ಮಾಹಿತಿ. ಹಂಗಂತೇನಿಲ್ಲ. ಇದುವರೆಗೆ ನಾವು ಅಧ್ಯಾಯ ನಂಬರ್ 6ವರೆಗೆ ಪಾರ್ಟ್ ನಂಬರ್ 6ವರೆಗೆ ಏನು ಸ್ಟಡಿ ಮಾಡ್ತೀವಿ ಅದರಲ್ಲಿರ್ತಕ್ಕಂಥ ಮಾಹಿತಿನೇ ಕೆಲವೊಂದು ಎಡಿಷ್ನಲ್ ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಇರ್ತಕ್ಕಂಥದ್ದು. ಸೊ ಇದರಲ್ಲಿ ಚಾಪ್ಟರ್ ನಂಬರ್ 1 ದೊಡ್ಡದಾಗಿ ಆ್ಯಡ್ ಮಾಡಿದ್ವಿ. ಕನ್ನಡ ನಾಡುನುಡಿಗೆ ಸಂಬಂಧ ಪ್ರಮುಖ ವಿಷಯಗಳು, ವಿಶೇಷ ಅಧ್ಯಯನ ಅಂತೇಳಿ. ಇದರಲ್ಲಿ ಹತ್ರ 25-26 ಪಾಯಿಂಟ್ಸ್ಗಳನ್ನು ಕವರ್ ಮಾಡಿದ್ದೀನಿ. ಇವು ಎಡಿಷ್ನಲ್ ನೀವು ನೋಡ್ಕೋಬೇಕಾಗತ್ತೆ. ಅಗೇನ್ ಇದರಲ್ಲಿ ಕೆಲವೊಂದು ಅಧ್ಯಾಯಗಳು ಒಟ್ಟಾರೆಯಿಂದ ಕನ್ನಡ ಭಾಷೆಗೆ ಸಂಬಂಧಪಟ್ಟದೆ ಕರೆಂಟ್ ಅಫೇರ್ಸ್ ಸರ್ ಅಷ್ಟೇ. ಇಷ್ಟು ನೆನಪಿಟ್ಕೊಡ್ರಿ ಸಾಕು. ಈ ಅಧ್ಯಾಯ ಯಾವುದು ಪಾರ್ಟ್ ನಂಬರ್ 7. ಯಾಕಂದರೆ ಕರೆಂಟ್ ಅಫೇರ್ಸ್ ಬೇಸ್ನ ಹೇಳಿದ್ದೆ ಅರೌಂಡ್ 5% ಕ್ವಶನ್ಸ್ ಡೈರೆಕ್ಟ್ಲಿ ಕ್ವಶನ್ಸ್ ಬರ್ತಾಯಿದೆ ಅಂತೇಳಿ. ಸೊ ಅದಕ್ಕೆ ಇದು ಏನಂತದೆ ಈ ಪಾರ್ಟ್ ಬೇಕು. ಕನ್ನಡದ ಪ್ರಮುಖ ಬಿರುದು ಆಗಿದೆ ನಿಮ್ಗೆ ಗೊತ್ತಿರ್ತದೆ. ಕನ್ನಡದ ಸಾಹಿತಿಗಳು ಮತ್ತು ಅದರ ಕಾವ್ಯನಾಮಗಳು, ಆಡಿ ನಾವು ಸಾಹಿತಿಗಳು ಅವ್ರಿಗೆ ಓದಿರ್ತೀವಿ ಅಲ್ಲೆಲ್ಲ ಕವರ್ ಮಾಡಿರ್ತೀವಿ. ಇಲ್ಲಿ ಒಂದು ಕಡೆ ಲೀಸ್ಟ್ ಇದೆ ಸರ್ ಅಷ್ಟೇ. ಕನ್ನಡ ಸಾಹಿತ್ಯ ಪರಿಷತ್ ಅದರ ಮಹತ್ವ ಏನಿದೆ, ನೃಪತುಂಗ ಪ್ರಶಸ್ತಿ, ಪ್ರಮುಖ ಪ್ರಶಸ್ತಿಗಳು ಕನ್ನಡದಲ್ಲಿ ಯಾವಿದಾವೆ ಅದನ್ನೆಲ್ಲ ಕವರ್ ಮಾಡಿದ್ದೀನಿ. ಮಯೂರವರ್ಮ ಪ್ರಶಸ್ತಿ, ಕರ್ನಾಟಕ ಸರ್ಕಾರ ನೀಡತಕ್ಕಂಥ ಪ್ರಮುಖ ಪ್ರಶಸ್ತಿಗಳು ಯಾವಿದಾವೆ, ದಾನ ಚಿಂತಾಮಣಿ ಮತ್ತು ಅತಿಮೇವ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಬಸವ ಪುರಸ್ಕಾರ, ಇವೆಲ್ಲ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರ್ತಕ್ಕಂಥದ್ದು. ಜ್ಞಾನಪೀಠ ಪ್ರಶಸ್ತಿ, ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಸಾಹಿತಿಗಳು, ಸರಸ್ವತಿ ಸನ್ಮಾನ್, ಭಾರತ ರತ್ನ ಮತ್ತು ಕರ್ನಾಟಕ ರತ್ನ ಎರಡನ್ನು ಪಡೆದಿರ್ತಕ್ಕಂಥ ಪ್ರಮುಖರು, ಇವೆಲ್ಲ ಕವರ್ ಮಾಡಿದ್ದೀವಿ. ಆಲ್ಮೋಸ್ಟ್ ನೋಡ್ಕೊಡಿ ಸರ್ ಇದನ್ನು. ರೈಟ್. ಕರ್ನಾಟಕ ರತ್ನ ಆಯಿತಾ, ಕರ್ನಾಟಕ ರತ್ನ, ಭಾರತ ರತ್ನ ಪಡೆದ ಪ್ರಮುಖ ಕನ್ನಡಿಗರು. ನಾವು ಇದುವರೆಗೆ ಓಕೆ ಸರ್. ನಾವು ಇಲ್ಲಿಂದ ಏನಿದಿಲ್ಲ ಯಾವುದು ಪಾಯಿಂಟ್ ನಂಬರ್ 17 ಹೇಳೋದು 18 ಏನಿದಿಲ್ಲ, ಇಲ್ಲಿಂದ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಯಾವುದಂದರೆ ಮಾಹಿತಿ ತಂತ್ರಜ್ಞಾನ ಮತ್ತು ಕನ್ನಡದ ತಂತ್ರಾಂಶ, ಲಿಪಿ ಬೆಳವಣಿಗೆ. ಇವು ಆನ್ಸರ್ ರೈಟಿಂಗ್ ಮತ್ತು ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಬೇಕೇ ಸರ್ ಇಲ್ಲಿ. ವಿಶೇಷವಾಗಿ ನುಡಿ ತಂತ್ರಾಂಶ ಏನಿದೆ, ಕನ್ನಡ ಗಣಕೀಕರಣ ಮಹತ್ವದ ಹೆಜ್ಜೆ ತಂತ್ರಾಂಶ, ನುಡಿ ಇವಾಗ ನಾವು ಬಳಕೆ ಮಾಡ್ತಾ ಕನ್ನಡ ಟೈಪಿಂಗ್ ಸಂಬಂಧ ನುಡಿ 6.5 ಇವಾಗ ಬಳಕೆ ಮಾಡ್ತಾಯಿದೆ. ಇದರ ಬಗ್ಗೆ ಏನಿದೆ, ಕರ್ನಾಟಕದ ಪ್ರಮುಖ ವಿಶ್ವವಿದ್ಯಾಲಯಗಳ ಸ್ಥಾಪನೆಯ ಸ್ಥಳ ಮತ್ತು ವಿಶೇಷವಾಗಿ ಧ್ಯೇಯ ವಾಕ್ಯಗಳು ಅದರ ಬಗ್ಗೆ. ಇನ್ನು ವಿಶೇಷವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ, ಇವೆಲ್ಲ ಹೆಂಗೆ ಮಿಸ್ ಮಾಡೋಕ್ಕಾಗತ್ತೆ, ಕ್ವಶನ್ಸ್ ಬರ್ತಾಯಿದೆ, ಡೀಟೇಲಾಗಿ ನೋಡ್ಕೋಬೇಕು ಸರ್. ಇನ್ನು ಮಹಾಜನ ಆಯೋಗ, ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ತೀರ್ಪಿಗೆ ಸಂಬಂಧಪಟ್ಟಂತೆ ಇದು ಕರೆಂಟ್ ಅಫೇರ್ಸಲ್ಲಿದೆ, ಅದರ ಬಗ್ಗೆ ಡೀಟೇಲಾಗಿ ನೋಡೋಣ. ಡಾಕ್ಟರ್ ವಿ.ಕು. ಗೋಕಾಕ್ ವರದಿ, ಕನ್ನಡ ಭಾಷಾ ನೀತಿ, ಗೋಕಾಕ್ ಚಳವಳಿ ಇಲ್ಲಿ ನಡೆದಿರ್ತಕ್ಕಂಥದ್ದು ಅದರ ಬಗ್ಗೆ. ಇನ್ನು
ಕನ್ನಡ ಆಡಳಿತ ಭಾಷೆ ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇವೆರಡು ಎಕ್ಸಾಮ್. ಕನ್ನಡ ಆಡಳಿತ ಭಾಷೆ ಹೇಗಾಯಿತು ಮತ್ತು ಕನ್ನಡ ಆಡಳಿತ ಭಾಷೆ, ಇದನ್ನು ಕನ್ನಡ ಭಾಷೆ ಉಳಿವಿಗಾಗಿ ಕನ್ನಡ ಭಾಷೆಯನ್ನು ಯಾವುದಂತಾರೆ ಅಭಿವೃದ್ಧಿ ಪ್ರಾಧಿಕಾರ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಡೀಟೇಲಾಗಿ ನೋಡೋಣ ಸರ್. ಅದಾದಮೇಲೆ ಡಾಕ್ಟರ್ ಸರೋಜಿನಿ ಮಹೇಶಿ ವರದಿ, ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕರ್ನಾಟಕದಲ್ಲಿ ಕೊಡ್ತಕ್ಕಂಥದ್ದು. ರೈಟ್, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಇರ್ತಕ್ಕ, ಎಸ್ಪೆಷಲಿ ಬೆಂಗಳೂರು ನೋಡ್ಕೊಂಡ್ರೆ ಹೆಂಗಿದೆ ಸಿಚುವೇಶನ್ಸ್, ಅದನ್ನೆಲ್ಲ ಅರ್ಥ ಮಾಡಿಸ್ತೀನಿ ಈ ಚಾಪ್ಟರ್ಗಳಲ್ಲಿ. ಇದು ಕರೆಂಟ್ ಅಫೇರ್ಸ್ ಬೇಸಿಗೆ ಸಂಬಂಧಪಟ್ಟತೆ. ಡೆಬಿಟು, ಡಿಸ್ಕಷನ್ನು, ನೀವು ಇಂಟರ್ವ್ಯೂವಲ್ಲಿ ಹೋದಾಗ ಕರ್ನಾಟಕದಿಂದ ಹೋದರೆ ಕನ್ನಡ ಭಾಷೆಗೆ ಸಂಬಂಧಪಟ್ಟದೆ ಆಸಕ್ತಿ ನೀವು ಅದರಲ್ಲಿ ಮೆನ್ಷನ್ ಮಾಡಿದ್ರಿ. ಇವೆಲ್ಲ ಪ್ರಶ್ನೆ ಇವುಗಳ ಬೇಸ್ ಮೇಲೆ, ಕರೆಂಟ್ ಅಫೇರ್ಸಲ್ಲಿ ಇವುಗಳ ಬೇಸ್ ಮೇಲೆ ಪ್ರಶ್ನೆ ಖಂಡಿತ ಬಂದೇ ಬರ್ತಕ್ಕಂಥದ್ದು. ರೈಟ್, ಅದಾದಮೇಲೆ ಡಾಕ್ಟರ್ ನಂಜುಂಡಪ್ಪ ಅವರದಿಂದ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಮತ್ತು ಗಡಿಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಏನೇನು ಆಗ್ತಾಯಿದೆ, ಕನ್ನಡ ಭಾಷೆಯ ಕೊಡುಗೆ ಏನಿದೆ ಇದರಲ್ಲಿ ಅದರ ಬಗ್ಗೆ. ಇನ್ನು ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ 371J, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ವಿಶೇಷ ಸ್ಥಾನಮಾನ, ಅಲ್ಲಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಡಬಹುದು, ಈ ಎಲ್ಲ ವಿಚಾರಗಳನ್ನು ನಾನು ಭಾಗ ನಂಬರ್ ಯಾವ್ದು ಸಲ ಅಂತ ಹೇಳಿದರೆ 7ನಲ್ಲಿ ಆ್ಯಡ್ ಮಾಡಿರ್ತಕ್ಕಂಥದ್ದು. ಸೊ ನಾವು ಬುಕ್ ಎಷ್ಟಿದಾವೆ ಬಿಟ್ಬಿಡ್ರಿ. ಕನ್ನಡ ನಾಡು ನುಡಿ ಮತ್ತು ವ್ಯಾಕರಣ, ಲಾಸ್ಟ್ ಕ್ಲಾಸಲ್ಲಿ 3 ಪತ್ರಿಕೆಗಳನ್ನ ಹೇಳಿದ್ದೆ. ಆ 3 ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ಬೇಕಾಗಿರ್ತಕ್ಕಂಥ ವಿಷಯ ವಸ್ತು ಕಂಟೆಂಟೇನೆಲ್ಲ ಈ 59 ಚಾಪ್ಟರ್ ಏನು 7 ಭಾಗ ಕವರ್ ಮಾಡಿದ, ಅದರಲ್ಲಿ 59 ಚಾಪ್ಟರಲ್ಲಿ ಕವರ್ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಶಬ್ದ ಸಂಪತ್ತನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲವನ್ನು ನಾವು ಪ್ರಾಪರ್ ವೇಯಲ್ಲಿ ಸ್ಟಡಿ ಮಾಡಬೇಕಾಗತ್ತೆ. ಶಬ್ದ ಸಂಪತ್ತಲ್ಲಿ ಯಾವುದಾದ್ರು ಇಂಪಾರ್ಟೆಂಟ್ ಇದೆಯಲ್ಲ ಅದನ್ನೆಲ್ಲ ನಾವು ಪ್ರಾಪರ್ಲಿ ಹೇಳ್ಕೊಬೋದು. ಬಟ್ ಪರೀಕ್ಷೆ ದೃಷ್ಟಿಯಿಂದ ಎಡಿಷ್ನಲ್ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಹೆಚ್ಚುವರಿಯಾಗಿ ನಿಮ್ಗೆ ಏನೆಲ್ಲ ಬೇಕಲ್ಲ ಅದನ್ನೆಲ್ಲವನ್ನು ನಾವು ಹಂತವಾಗಿ ನಾವು ಕವರ್ ಮಾಡೋಣ ಸರ್. ಐ ಹೋಪ್ ಈ ಪುಸ್ತಕದಲ್ಲಿರ್ತಕ್ಕಂಥ ಪರಿವಿಡಿ ಅದಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ವಿಷಯಗಳ ಪರಿಚಯ ಆಗಿದೆ ಅನ್ಕೋತೀನಿ ಸರ್. ರೈಟ್, ನಾವು ಎಲ್ಲಿ ಇದ್ದೀವಿ ಸರ್ ಸ್ಟಾರ್ಟಿಂಗಲ್ಲಿ, ನಾವು ಬರೀ ಸರ್ ವಾಪಸ್ ಇಲ್ಲಿತ್ತು. ಟೋಟಲ್ ಎಷ್ಟಾಗಿದೆ ಅಂದರೆ ಪಾರ್ಟ್ 7 ಇದ್ದು ಹೇಳಿದೆ, ಭಾಗ 7, 3 ಪುಸ್ತಕ ಬಿಟ್ಬಿಟ್ರಿ. ನಾವು ಪಾರ್ಟ್ 7 ಫಸ್ಟ್ ಪಾರ್ಟಲ್ಲಿ ನಾವು ಕನ್ನಡ ನಾಡು ನುಡಿಯ ಚರಿತ್ರೆ 13 ಅಧ್ಯಾಯಗಳು ಹೇಳಿದ್ದೆ, ಹತ್ರ 117 ಪೇಜ್. ಫಸ್ಟ್ ನಾವು ಇದನ್ನು ಮುಗಿಸ್ಕೊಳ್ಳೋಣ. ಅದಾದಮೇಲೆ ಕನ್ನಡದ ವ್ಯಾಕರಣ ಹತ್ರ 321 ಪೇಜಲ್ಲಿದೆ, ಡೀಟೇಲಾಗಿ ಕವರ್ ಮಾಡಿದ್ವಿ. ಕನ್ನಡ ವ್ಯಾಕರಣ ನೋಡ್ಕೊಳ್ಳೋಣ. ಅದಾದಮೇಲೆ ಛಂದಸ್ಸು, ಅಲಂಕಾರ, ಕಾವ್ಯಮೀಮಾಂಸೆ, ಅದಾದಮೇಲೆ ಶಬ್ದ ಸಂಪತ್ತು ಫ್ರಮ್ ಡೇ 1ಇಂದ ಸ್ಟಡಿ ಮಾಡಿದರೆ ಬೆಟರ್, ನೋ ಪ್ರಾಬ್ಲಮ್. ಬಟ್ ಹೌ ನಿಮಗೆ ಸೆಕೆಂಡ್ ಸಾರ್ಟರ್ ಎಲ್ಲೋ ಬೇಕಂದರೆ ಪ್ರಾಪರ್ ವೇಲಿ ಕವರ್ ಮಾಡ್ಕೊಂಡು ಹೋಗೋಣ ಸರ್. ಇನ್ನು ಭಾಗ ನಂಬರ್ 6 ಕನ್ನಡ ಸಾಹಿತ್ಯ ಚರಿತ್ರೆ ಸಂಕ್ಷಿಪ್ತವಾಗಿ 162 ಪೇಜಲ್ಲಿರ್ತಕ್ಕಂಥದ್ದು. ಇನ್ನು ಕನ್ನಡ ನಾಡು ನುಡಿಗೆ ಸಂಬಂಧಪಟ್ಟಂತೆ ಇತರ ವಿಷಯಗಳು ಲಾಸ್ಟ್ ಇಂದ ಭಾಗ ನಂಬರ್ 7 ಇವು 55 ಪೇಜಲ್ಲಿ ಕವರ್ ಮಾಡಿರ್ತಕ್ಕಂಥ ಸರ್. ಟೋಟಲ್ ಪಾರ್ಟ್ 7 ಇದಾವೆ, 59 ಚಾಪ್ಟರ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವೆಂತಿದ್ರೆ ಚಾಪ್ಟರ್ ನಂಬರ್ 1 ಏನಿದೆಲ್ಲ ಕರ್ನಾಟಕದ ಸಾಮಾನ್ಯ ಪರಿಚಯ, ಅಲ್ಲಿಂದ ನಾವೆಂತಂದರೆ ಕ್ಲಾಸನ್ನು ಪ್ರಾರಂಭ ಮಾಡೋಣ ಸರ್. ಐ ಹೋಪ್ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಈ 7 ಭಾಗಗಳು ಯಾವುದರ ಬೇಸ್ ಮೇಲೆ ಮಾಡಿದ್ದೀವಿ ಅಂತ ನಿಮಗೆ ಇದುವರೆಗೆ ಅರ್ಥ ಆಗಿದೆ ಅನ್ಕೊತೀನಿ. ಉಳಿದಂತೆ ಮತ್ತೇನಿಲ್ಲ ಸರ್, ಪ್ರಾಪರ್ ವೇಲಿ ನಾವು ಕನ್ನಡ ಭಾಷೆಯ ಮಹತ್ವ ಏನಿತ್ತು, ಕನ್ನಡ ಭಾಷೆಗೆ ಸಂಬಂಧಪಟ್ಟಿದ ಯಾವ್ಯಾವ ಪತ್ರಿಕೆಗಳಿತ್ತು, ಆ ಪತ್ರಿಕೆಗಳ ಸಾಮಾನ್ಯ ಪಠ್ಯಕ್ರಮ ಏನಿದೆ, ಪಠ್ಯಕ್ರಮದ ಬೇಸ್ ಆದಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ ಬೇಸ್ ಆದಮೇಲೆ ಯಾವ್ಯಾವ ಭಾಗದಿಂದ ಎಷ್ಟೆಷ್ಟು ಕ್ವಶನ್ ಬರ್ತದೆ ಅದನ್ನು ನೋಡಿದ್ವಿ. ಆ ಕ್ವಶನ್ ಬಂದಿರತಕ್ಕಂಥ ಬೇಸ್ ಇಟ್ಕೊಂಡು ಮುಂದೆ ಏನು ಬರಬಹುದು ಮತ್ತು 2024 ಆದ ನಂತರ ಏನೆಲ್ಲ ಬದಲಾಗಿದೆ ಅದನ್ನು ಬೇಸ್ ಪಾಯಿಂಟ್ ಇಟ್ಕೊಂಡು ಈ 7 ಪಾಠಗಳನ್ನು ಡಿಸೈನ್ ಮಾಡಿ ಈ 7 ಭಾಗಗಳಲ್ಲಿ 59 ಅಧ್ಯಾಯಗಳನ್ನು ಸೇರಿಸಿ ವಿವರವಾಗಿ ಕನ್ನಡ ನಾಡು ನುಡಿ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಈ ಪುಸ್ತಕ ಇರತಕ್ಕಂಥದ್ದು. ಸೊ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಈ 59 ಚಾಪ್ಟರ್ಗಳಲ್ಲಿ ಮೊದಲನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಾಪರ್ ವೇಲಿ ಸ್ಟಡಿ ಮಾಡೋಣ. ನಾವು ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾಸ್ ನಂಬರ್ 1, ಕ್ಲಾಸ್ ನಂಬರ್ 2 ಅದರಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಳಿಸಿ. ಉಳಿದಂತೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗೋಣ ಸರ್. ಅಲ್ಲಿವರೆಗೆ ಖುಷಿಯಾಗಿರಿ. ಥ್ಯಾಂಕ್ ಯು ಸೊ ಮಚ್.